सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಪೂರ್ವ ಭಾಗದ ಕೆಲವು ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ದಿಸ್ ಸುಪ್ರೀಂ ಲಾರ್ಡ್, he is called Ishvara, he is the Jagat Prabhu, and this Ishvara he himself manifested as Jagat, and he manifested as various names and forms in this Jagat. ಈ ಜಗತ್ತಿನಲ್ಲಿ ನಾವು ಅನೇಕ ವಸ್ತುಗಳನ್ನು ನೋಡ್ತೀವಿ. ನಾವು ನೋಡುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಗುರುತಿಸ್ತೀವಿ. ಆ ವಸ್ತುಗಳನ್ನು ನಾವು ಹೇಗೆ ಗುರುತಿಸ್ತೀವಿ? ಆ ವಸ್ತುವಿಗೆ ಮುಖ್ಯವಾಗಿ ಒಂದು ಆಕಾರ ಇದೆ, ಒಂದು ರೂಪ ಇದೆ. ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್. ಆ ಒಂದು ವಸ್ತುವಿಗೆ ಒಂದು ರೂಪ ಇದೆ ಅಂತ ಹೇಳಿದ್ಮೇಲೆ ಆ ರೂಪಕ್ಕೆ ಒಂದು ನಾಮವನ್ನು ಕೊಡಬೇಕು. ಸೊ ಆ ಒಂದು ವಸ್ತುವಿಗೆ ನಾವು ಒಂದು ನಾಮವನ್ನು ಕೊಡ್ತೀವಿ. ಈಗೇನಾಯಿತು, ನಾವು ನೋಡ್ತಾ ಇರುವಂತಹ ಜಗತ್ತಿನ ಈ ವಸ್ತುಗಳಲ್ಲಿ ಅವುಗಳಿಗೆ ತಮ್ಮದೇ ಆದಂತಹ ಒಂದು ರೂಪ ಇದೆ ಮತ್ತು ಅವುಗಳಿಗೆ ಒಂದು ಹೆಸರಿದೆ, ನಾಮ ಇದೆ. ಸೊ ನಾವು ಯಾವಾಗ ಆ ವಸ್ತುವನ್ನು ನೋಡ್ತೀವಿ, ಆ ವಸ್ತುವನ್ನು ಅದಕ್ಕೆ ಇರುವಂತಹ ಹೆಸರಿನಿಂದ ನಾವು ಆ ವಸ್ತುವನ್ನು ಗುರುತಿಸ್ತೀವಿ. ಅವೆಲ್ಲವನ್ನು ನಾವು ಕಣ್ಣಿನಿಂದ ನೋಡ್ತೀವಿ. ನೋಡಿದ ಕೂಡಲೇ ಅದರ ರೂಪವನ್ನು ಗ್ರಹಿಸ್ತೀವಿ. ಗ್ರಹಿಸಿದಾಗ ಆ ವಸ್ತುವಿನ ಹೆಸರು ಜ್ಞಾಪಕಕ್ಕೆ ಬರುತ್ತೆ. ದೆನ್ ಕನ್ಫರ್ಮ್ ಮಾಡ್ತೀವಿ, ಎಸ್ ಇಟ್ ಈಸ್ ದಟ್ ಪರ್ಟಿಕ್ಯುಲರ್ ವಸ್ತು. ಮುಖ್ಯವಾಗಿ ಒಂದು ವಸ್ತುವನ್ನು ನಾವು ಗುರುತಿಸಬೇಕು ಅಂತಂದಾಗ ಆ ಒಂದು ವಸ್ತುವನ್ನು ನಾವು ನೋಡ್ತೀವಿ. ಅದರ ರೂಪ, ಅವುಗಳನ್ನು ಹೇಗೆ ತಿಳ್ಕೋತೀವಿ ಅಂತಂದರೆ ನೋಡುವ ಮೂಲಕ. ಒಂದು ವಸ್ತುವನ್ನು ನೋಡೋದು ಅಂತಂದ್ರೆ ಏನು? ವಿ ಸಿ ದಿ ವಸ್ತು ಥ್ರೂ ಅವರ್ ಐಸ್. ಕಣ್ಣಿನಿಂದ ಆ ಒಂದು ವಸ್ತುವನ್ನು ನೋಡ್ತೀವಿ. ಸೊ ನೋಡಿದಂತಹ ವಸ್ತುವನ್ನು ನಾವು ಗುರುತಿಸ್ತೀವಿ. ಆ ವಸ್ತು it is there in the Jagat is nothing but the Ishvara. The Vastu which we have seen in this Jagat is nothing but the Ishvara. He himself is appearing as Vastu.
ಮತ್ತು ನಾವು ಅದನ್ನು ನಮ್ಮ ಕಣ್ಣಿನಿಂದ ನೋಡಿದ್ವಿ ಅಂತ ಹೇಳ್ತೀವಿ. ನಾವೇನು ಈ ಒಂದು ಇಂದ್ರಿಯವನ್ನು, ದ ಫ್ಯಾಕಲ್ಟಿ ಥ್ರೂ ವಿಚ್ ವಿ ಹ್ಯಾವ್ ಸೀನ್, ದಟ್ ಫ್ಯಾಕಲ್ಟಿ ಇಸ್ ಕಾಲ್ಡ್ ದಿ ಐಸ್, ಅಂಡ್ ದಟ್ ಫ್ಯಾಕಲ್ಟಿ ಈಸ್ ಅಗೇನ್ ಈಶ್ವರ. ಸೊ ಈಶ್ವರ ಈಸ್ ದಿ ಜಗತ್, ಈಶ್ವರ ಈಸ್ ದಿ ವಸ್ತು, and the faculty through which that particular object is recognized and seen, that faculty is also Ishvara. ಬಟ್ ಕಣ್ಣುಗಳು ಅಂತ ಹೇಳಿದಾಗ ನಾವು ಅದನ್ನು ಇಂದ್ರಿಯ ಅಂತ ಕರಿತೀವಿ ಅಷ್ಟೇ ಹೊತ್ತು ಅದನ್ನು ನಾವು ಪರಮಾತ್ಮ ಅಂತ ಹೇಳೋದಿಲ್ಲ. ಇಂದ್ರಿಯಗಳು ಅಂತ ಹೇಳಿದಾಗ ಆ ಇಂದ್ರಿಯಗಳಲ್ಲಿ ದೆರ್ ಇಸ್ ಎ ನಿಯಮ. ನಿಯಮ ಅಂತಂದ್ರೆ ಲಾ. ಆ ಒಂದು ನಿಯಮ ಏನ್ ಮಾಡುತ್ತೆ ಅಂತಂದ್ರೆ, ಯಾವ ಒಂದು ನಿಯಮ ಆ ಒಂದು ಪರ್ಟಿಕ್ಯುಲರ್ ಇಂದ್ರಿಯ ಆಗಿದೆ ಅದು ಆ ಕೆಲಸವನ್ನ ಮಾತ್ರ ಮಾಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಕಣ್ಣು ಅನ್ನುವಂತಹ ಇಂದ್ರಿಯ ಮತ್ತು ಅಲ್ಲಿರುವಂತಹ ನಿಯಮ ಏನು ಅಂತಂದ್ರೆ, ಇಟ್ ಕ್ಯಾನ್ ಸಿ ದಿ ಆಬ್ಜೆಕ್ಟ್. ಅಷ್ಟು ಬಿಟ್ಟರೆ ಆ ಕಣ್ಣು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಹೇಗೆ ಒಂದು ಇಂದ್ರಿಯನೋ ಅದೇ ರೀತಿ ನಾವು ಕಿವಿಗಳು ಅಂತ ಹೇಳಿದಾಗ ದಟ್ ಕಿವಿ ಈಸ್ ಆಲ್ಸೋ ಇಂದ್ರಿಯ. ಬಟ್ ಕಿವಿಗಳಲ್ಲಿ ಇರುವಂತಹ ಒಂದು ನಿಯಮ ಏನು ಅಂತಂದ್ರೆ, ಇಟ್ ಕ್ಯಾನ್ ಹಿಯರ್ ದಿ ಸೌಂಡ್. We cannot use the ears and see the object. We cannot use the eyes and listen to some music. So this is called niyama, tattva. And this niyama which is there in the indriya, that niyama is called the Ishvara. So the power of the sight, which is there in the eyes is a Shakti. That Shakti Tattva is Paramatma, Ishvara. ಹೀಗೆ ಒಂದು ಕಣ್ಣು ಅನ್ನುವಂತಹದ್ದು ಒಂದು ವಸ್ತುವನ್ನು ನೋಡುತ್ತು ಅಂತ ನಾವು ಸುಲಭವಾಗಿ ಮಾತನಾಡ್ತೀವಿ. ನಮ್ಮ ಕಣ್ಣುಗಳು ಒಂದು ವಸ್ತುವನ್ನು ನೋಡಿದವು. ಇಟ್ ಈಸ್ ವೆರಿ ಈಸಿ ಟು ಸೇ, ಐ ಹ್ಯಾವ್ ಸೀನ್ ದಟ್ ಆಬ್ಜೆಕ್ಟ್ ಅಂತ ವಿ ಈವನ್ ಡಿಕ್ಲೇರ್, ವಿ ಅನೌನ್ಸ್, ವಿ ಶೌಟ್. ಬಟ್ ಕಣ್ಣುಗಳು ಅನ್ನುವಂತಹ ಒಂದು ಇಂದ್ರಿಯ ಒಂದು ದೃಶ್ಯವನ್ನು ನೋಡಿದೆ ಅಂತ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆಯುತ್ತವೆ. ತೆರೆಮರೆಯ ಹಿಂದೆ ಅಂತ ನಾವು ಹೇಳ್ತೀವಿ. ದಟ್ ವಿ ಕೆನಾಟ್ ಅಬ್ಸರ್ವ್ ದೋಸ್ ಥಿಂಗ್ಸ್ will not appear in front of us. Only there is an object and we have the eyes and we see the object and we say, I have seen it. That's all. But the process of seeing, ಅಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆದಿರುತ್ತವೆ. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಂದ್ರೆ ಅಲ್ಲಿ ಅಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತಹ ಒಂದು ಯೋಚನೆ ನಿನ್ನ ಮನಸ್ಸಿನಲ್ಲಿ ಹುಟ್ಟುವುದಕ್ಕೆ ಮುಂಚೆ ದಟ್ ಜಾಬ್ ಇಸ್ ಡನ್. ಯು ಕೆನಾಟ್ ಈವನ್ ಇಮ್ಯಾಜಿನ್ ದಟ್ ಇಟ್ ಈಸ್ ಗೋಯಿಂಗ್ ಆನ್ ದೇರ್. ಸೊ ಅಷ್ಟು ಫಾಸ್ಟ್ ಆಗಿ ಅಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆದು ಹೋಗುತ್ತವೆ. ಬಟ್ ವಿ ಕೆನಾಟ್ ಅಬ್ಸರ್ವ್ ದೀಸ್ ಪ್ರಕ್ರಿಯಾಸ್. ನಮಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ನನ್ನ ಕಣ್ಣೆದುರುಗಡೆ ಇದ್ದಂತಹ ಆ ಒಂದು ವಸ್ತುವನ್ನ, ಒಂದು ಆಬ್ಜೆಕ್ಟ್ ಅನ್ನ ನಾನು ನೋಡಿ ಅದನ್ನು ನಾನು ಗುರುತಿಸಿದೆ. ಇನ್ಫ್ಯಾಕ್ಟ್
ಒಂದು ಇಮೇಜ್, ಒಂದು ವಸ್ತು ಅನ್ನುವಂತಹದ್ದನ್ನು ನಾನು ನೋಡಿದಾಗ, ಒಂದು ಇಮೇಜ್ ಇಟ್ ಫಾಲ್ಸ್ ಆನ್ ದಿ ಐಸ್ and it will be in the inverted image. It falls on the lens of the eyes. And the brain, ಮಿದುಳು ಅನ್ನುವಂತಹದನ್ನು ಅದನ್ನು ಗುರುತಿಸಿ ಆ ಇನ್ವರ್ಟೆಡ್ ಇಮೇಜನ್ನು ಸರಿಯಾಗಿ ನೋಡೋ ಹಾಗೆ ಆ ಇನ್ವರ್ಟೆಡ್ ಇಮೇಜ್ನ ಕರೆಕ್ಟ್ ಮಾಡುತ್ತೆ. ಆ ನಂತರದಲ್ಲಿ ಕಣ್ಣುಗಳು ಅದನ್ನು ನೋಡಿರೋಂತಹದನ್ನು ಮನಸ್ಸು ಗ್ರಹಿಸುತ್ತೆ. ಸೊ ಕಣ್ಣು ನೋಡಿದಾಗ ಅದು ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ, ಮನಸ್ಸು ಅದನ್ನು ಗ್ರಹಿಸಿದಾಗ ಅದು ಕರೆಕ್ಟ್ ಇಮೇಜ್ ಆಗಿರುತ್ತೆ. ಆ್ಯಂಡ್ ಮನಸ್ಸು ಕನ್ಫರ್ಮ್ಸ್, ಎಸ್ ಇಟ್ ಈಸ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ್ಯಂಡ್ ವೆನ್ ಒನ್ಸ್ ದ ಮೈಂಡ್ ಕನ್ಫರ್ಮ್ಸ್, ದೆನ್ ವಿ ಸಿ ಐ ಸಾ ಇಟ್. ಸೊ ಇಲ್ಲಿ ಒಂದು ವಸ್ತುವನ್ನು ನೋಡಿದೆ ಅಂತಂದಾಗ ಹೀಗೆ ಅನೇಕ ಪ್ರಕ್ರಿಯೆಗಳು ಅಲ್ಲಿ ಈ ರೀತಿ ನಡೆಯುತ್ತವೆ. ಸೊ ಇಲ್ಲಿರುವಂತಹ ಈ ಒಂದು ನಿಯಮಗಳು, ಪ್ರಿನ್ಸಿಪಲ್, ದ Shakti, the functions, these are all the divine principles. And this law, this niyama is called the Ishvara, the law that governs the eyes. ಈಗ ಎರಡು ಕಣ್ಣುಗಳಿದೆ ಅಂತ ಮಾತ್ರಕ್ಕೆ ನನಗೆ ಅದು ಕಾಣಲೇಬೇಕು ಅಂತ ಇಲ್ಲ. ಈಗಲೂ ಕೂಡ ನಾವು ಅನೇಕ ಜನಗಳು ನಮಗೆ ಎರಡು ಕಣ್ಣುಗಳಿದೆ, ಬಟ್ ವಿ ಯೂಸ್ ದಿ ಸ್ಪೆಕ್ಸ್. ಯಾಕೆಂತಂದರೆ ಆ ಒಂದು ಐಸೈಟ್ ಪವರ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದರ ಶಕ್ತಿ ಕುಗ್ಗಿರುತ್ತೆ. ಸೊ ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗುತ್ತೆ. ಸೊ ಕಣ್ಣು ಇದೆ ಅಂತ ಮಾತ್ರಕ್ಕೆ ದೆರ್ ಇಸ್ ನೋ ಗ್ಯಾರಂಟಿ ದಟ್ ಯು ಕ್ಯಾನ್ ಸಿ ದಿ ಆಬ್ಜೆಕ್ಟ್. ದ ಐಸ್, ದೇ ಹ್ಯಾವ್ ಟು ಫಂಕ್ಷನ್, ದಟ್ ಫ್ಯಾಕಲ್ಟಿ that has to work, so that working aspect, the working principle, the tattva which makes the eyes to see is the Ishvara. Adhe riti, for every material is there is a law behind it. ಕಿವಿಗಳು ಅಂತ ಹೇಳ್ತೀವಿ, ಆ ಕಿವಿಗಳ ಹಿಂದೆ ಇರುವಂತಹ ಒಂದು ಶಕ್ತಿ, ಹಿಯರಿಂಗ್ ಪವರ್ ಅಂತ ಹೇಳ್ತೀವಿ. ಕೈಗಳು ಅಂತ ಹೇಳಿದಾಗ ಲಿಫ್ಟಿಂಗ್ ಪವರ್, ಗ್ರಾಸ್ಪಿಂಗ್ ಪವರ್, ಹೋಲ್ಡಿಂಗ್ ಪವರ್. ಅದೇ ರೀತಿ ಲೆಗ್ಸ್ ಅಂತ ಹೇಳಿದಾಗ ವಿ ವಾಕ್, ವಿ ಸ್ಟ್ಯಾಂಡ್, ವಿ ಡೂ ಸೋ ಮೆನಿ ಥಿಂಗ್ಸ್. ದರ್ ಈಸ್ ಮೊಬಿಲಿಟಿ. ಸೊ ಹೀಗೆ ಎವ್ರಿ ಲಾ ಈಸ್ ಗೌರ್ನ್ಡ್ ಬೈ ಎ ದೇವತಾ. Every law is governed by a devata. ಮುಖ್ಯವಾಗಿ ದೇವತಾ ಅನ್ನುವಂತಹ ಪದವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸುಲಭವಾಗತ್ತೆ ಅಂತಂದರೆ, ಯಾವುದನ್ನು ನಾನು ಮಾಡೋಕ್ಕಾಗಲಿಲ್ಲ, ಆಗ ನನ್ನ ಪರವಾಗಿ ಯಾವ ಒಂದು ಶಕ್ತಿ ಮಾಡುತ್ತೆ, ಈಸ್ ಕಾಲ್ಡ್ ದಿ ದೇವತಾ. ಸೊ ದಿಸ್ ದೇವತಾ ಹೂ ಗೌರ್ನ್ಸ್ ದಟ್ ಪರ್ಟಿಕ್ಯುಲರ್ ಲಾ. So that devata is called Adhisthana Devata. That devata is called the Adhisthana Devata, the presiding deity. For example, kannugalige ಅಂತಂದಾಗ who is the presiding deity ಅಂತಂದ್ರೆ it is Surya, Aditya. So Surya is the presiding deity for our eyes. ಇಲ್ಲಿ ಯುಧಿಷ್ಠಿರ ಭೀಷ್ಮ ಪಿತಾಮಹರನ್ನು ಕೇಳ್ತಾ ಇರುವಂತಹ ಪ್ರಶ್ನೆ, ಹೂ ಈಸ್ ದಟ್ ಒನ್ ಗಾಡ್ ಅಂಡ್ ವಾಟ್ ಈಸ್ ದಟ್ ಒನ್ ಗಾಡ್ ಫಾಲೋಯಿಂಗ್ ಹೂಸ್ ಆರ್ಡರ್ಸ್ ದ ಎಂಟೈರ್ ವಿಶ್ವ ಫಂಕ್ಷನ್ಸ್. ಯಾವ ಒಬ್ಬ ದೇವನ ಕಾರಣದಿಂದ the entire Vishwa it functions. So I want to know about that God. Tell me the knowledge about that God. So this is the question Yudhishthira is asking Bhishma Pitamaha. So all the laws, all the devatas and all the activities
they all function properly under the order of that one Ishvara, one Prabhu. And that one Prabhu, one Ishvara, he is called Devadevam. Devadevam antandre Devanam Devaha. He is the Lord of the gods. And this Ishvara, this one God, whose power delegates to the Devatas, the presiding deities. And all these Devatas are included in Ishvara or Ishvara Tattva. So, Ishvara is the total. Ishvara is the total. And when you take every single aspect of it, you have a Adhisthana Devata. So, Ishvara is the total. And Adhisthana Devata anta heli alli aneka bere bere devategalu Paramatmana paravagi, because this Ishvara is there, all these presiding deities, they are doing their duties. And this Ishvara is the total of all these Adhisthana Devatas. So Yudhishthira wants to know about this one God, who is that supreme God. So Jagat Prabhum Devadevam, and this Prabhu is Anantam. Bhishma Pitamaha ಹೇಳ್ತಾ ಇರುವಂತಹದ್ದು this Jagat Prabhu, he is Devadevam, Devanam Devaha, and this Prabhu is Anantam. Anantam means limitless, very huge. There is no end. The very meaning of Ananta antandre, there is no Anta. There is no end. It goes on and on and on and on. That is Ananta, limitless. So limitless with respect to time and space. ವೇದಾಂತದಲ್ಲಿ ಇದನ್ನು ಕಾಲಾತೀತ, ದೇಶಾತೀತ, there is no boundary for him. There is no specific time limit for him. He is beyond that. And he is both intelligent and material cause of this Jagat. He is both intelligent and material cause of this Jagat. Time and space ಅಂತ ಹೇಳಿದಾಗ they come under ಹೆಂಗೆ ಅಂತಂದರೆ they are the some parts of this effect ಅಂತಂದರೆ ಇಲ್ಲಿ ಜಗತ್ತು. Cause is the Paramatma, effect is the Jagat, and ಜಗತ್ತಿನ ಕೆಲವು ಅಂಶಗಳು is this time and space. ಜಗತ್ತಿನ ಒಂದು ಭಾಗ ಇದು. But this Ishvara, this Prabhu, he is the cause of this Jagat. Because of him, since he is the cause, Jagatu is the effect, and in this Jagat, time and space, they are some amshas. And this Jagat Prabhu is beyond time and space. So the creator is beyond time and space. So before the creation, ಸೃಷ್ಟಿಗೆ ಮೊದಲು ಏನಾಗುತ್ತೆ, ದಿ ಮ್ಯಾನಿಫೆಸ್ಟೇಷನ್ ದಟ್ ಹ್ಯಾಪನ್ಸ್ ಅಂತಂದರೆ, ಸೃಷ್ಟಿಗೆ ಮುಂಚೆ ಒಂದು ಸ್ಪಷ್ಟವಾದ ಒಂದು ಸೂಚನೆ, ಇಂಡಿಕೇಶನ್, ಸೃಷ್ಟಿಯಾಗಬೇಕು, ಜಗತ್ತು ಹೊರಬರಬೇಕು, ಆ ಜಗತ್ತಿನಲ್ಲಿ ಜೀವ ಜಂತುಗಳಿರಬೇಕು. ಹೀಗೆ ಸೃಷ್ಟಿಯ ಬಗ್ಗೆ ಒಂದು ಸೂಚನೆ, ಒಂದು ಇಂಡಿಕೇಶನ್ ಇತ್ತು. ಸೃಷ್ಟಿ ಆಗಿರಲಿಲ್ಲ, ದಟ್ ವಾಸ್ ಓನ್ಲಿ ಸಮ್ ಮ್ಯಾನಿಫೆಸ್ಟೇಷನ್, ದಟ್ ಈಸ್ ದ ಇಂಡಿಕೇಶನ್. ಆ ಇಂಡಿಕೇಶನ್ ಅನ್ನೋಂತಹದ್ದನ್ನು ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಇದ್ದಿದ್ದು ಪರಮಾತ್ಮ. ದಟ್ ಇಂಡಿಕೇಶನ್ ಇಟ್ ಸೆಲ್ಫ್ ಈಸ್ ಬಿಕಾಸ್ ಆಫ್ ದಿ ಪರಮಾತ್ಮ. ಸೊ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಏನೂ ಇರಲಿಲ್ಲ.
ಇದ್ದಿದ್ದು ಕೇವಲ ಪರಮಾತ್ಮ ಮಾತ್ರ. ಬಟ್ ಈಗ ಇಂಡಿಕೇಶನ್ ಬಂತು, ಸೂಚನೆ ಆಯಿತು, ಸೃಷ್ಟಿ ಅನ್ನುವಂತಹದ್ದು ಬರಬೇಕು, ಸೊ ಸೃಷ್ಟಿ ಆಗಬೇಕು ಅನ್ನುವಂತಹದ್ದು ಒಂದು ಸೂಚನೆ ಸಿಕ್ತು. ಸೊ ಈಗ ಕ್ರಿಯೇಷನ್ ಆಗಬೇಕು ಅಂತಂದಾಗ ಕ್ರಿಯೇಷನ್ಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಬೇಕಲ್ವಾ? ಸಮಥಿಂಗ್ ಈಸ್ ರಿಕ್ವೈರ್ಡ್ ಟು ಬಿಲ್ಡ್ ದಿಸ್ ಹ್ಯೂಜ್ ವರ್ಲ್ಡ್. Some materials are required so that one wonderful ಜಗತ್ತು ಕ್ಯಾನ್ ಬಿ ಬಿಲ್ಟ್. ಬಟ್ ಅಲ್ಲಿ ಇದ್ದಿದ್ದೇನು ಕೇವಲ ಪರಮಾತ್ಮ. ಅವನನ್ನು ಹೊರತುಪಡಿಸಿದ್ರೆ ಸೃಷ್ಟಿ ಆಗಬೇಕು ಅನ್ನುವಂತಹ ಒಂದು ಇಂಡಿಕೇಶನ್, ಸೂಚನೆ ಇತ್ತು ಅಷ್ಟೆ. ಸೊ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಈಗ ಆ ಸೂಚನೆಯ ಪ್ರಕಾರ ಸೃಷ್ಟಿ ಆಗಬೇಕು, ಸೃಷ್ಟಿಗೆ ಬೇಕಾದಂತಹ ಮೆಟೀರಿಯಲ್ಸ್ಗಳು ಬೇಕಾಯಿತು. ಬಟ್ ಅಲ್ಲಿ ಪರಮಾತ್ಮ ಬಿಟ್ಟು ಬೇರೆ ಏನೂ ಇಲ್ಲದೇ ಇದ್ದಿದ್ದರಿಂದ ಪರಮಾತ್ಮ ಹಿ ಬಿಕೇಮ್ ದಿ ಕ್ರಿಯೇಷನ್. ಪರಮಾತ್ಮ ಹಿ ಹಿಮ್ಸೆಲ್ಫ್ ಬಿಕೇಮ್ ದಿಸ್ ಸೃಷ್ಟಿ ಅಂಡ್ ಹಿ ಬಿಕೇಮ್ ದಿ ಮೆಟೀರಿಯಲ್ ಫಾರ್ ದಿ ಸೃಷ್ಟಿ ಆಲ್ಸೋ. He became the ಸೃಷ್ಟಿ, he became the material for the ಸೃಷ್ಟಿ. ಯಾಕೆ ಅಂತಂದರೆ there was nothing second to him. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅಲ್ಲಿ ಮತ್ತೊಂದು ಅಂತಹದ್ದು ಇನ್ನು ಯಾವುದೂ ಇರಲಿಲ್ಲ. ಸೊ he became the time, he became the space, he became the creation, he became everything in this ಜಗತ್ತು. ಸೊ ಈ ರೀತಿಯಲ್ಲಿ ಪರಮಾತ್ಮ ಹಿ ಬಿಕೇಮ್ ಮೆನಿ 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 ಥಿಂಗ್ಸ್ ಇನ್ ದಿಸ್ ಸ್ಪೇಸ್. ಸೊ ಇಲ್ಲಿ ನಮ್ಮ ಸನಾತನ ಧರ್ಮ ಅಂತಂದಾಗ ಇಲ್ಲಿ ಬರುವಂತಹ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳು ಬರುತ್ತಿಲ್ಲ. ಅಲ್ಲಿ ಸ್ಪಷ್ಟವಾದ ಹೇಳಿಕೆಗಳೇನು ಅಂತಂದರೆ, ದೇವರ ವಿಚಾರ ಅಂತ ಬಂದಾಗ ಕೆಲವರು ಹೇಳ್ತಾರೆ ಯು ಹ್ಯಾವ್ ಟೂ ಮೆನಿ ಗಾಡ್ಸ್. ನಮ್ಮ ಸನಾತನ ಧರ್ಮ ಅಂತ ಹೇಳಿದಾಗ ಬೇರೆಯವ್ರ ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಈ ಸನಾತನ ಧರ್ಮದಲ್ಲಿ ಯು ಹ್ಯಾವ್ ಟೂ ಮೆನಿ ಗಾಡ್ಸ್. ಬಟ್ ಅದೇ ರೀತಿ ಸನಾತನ ಧರ್ಮದ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರು ಹೇಳ್ತಾರೆ we do not have one God also. ಕೆಲವರು ಹೇಳ್ತಾರೆ ಯು ಹ್ಯಾವ್ ಟೂ ಮೆನಿ ಗಾಡ್ಸ್, ಮತ್ತೆ ಕೆಲವರು ಹೇಳ್ತಾರೆ ಯು ಡು ನಾಟ್ ಹ್ಯಾವ್ ಓನ್ಲಿ ಒನ್ ಗಾಡ್. ಸೊ ಮೆನಿ ಗಾಡ್ಸ್ ಇಲ್ಲ ಅಂತನೂ ಆಯಿತು, ವಿ ಡು ನಾಟ್ ಹ್ಯಾವ್ ಒನ್ ಗಾಡ್ ಅಂತನೂ ಆಯಿತು. ದೆನ್ ಹೌ ಮೆನಿ ಗಾಡ್ಸ್? ಸೊ ವೇದಾಂತ ಹೇಳುತ್ತೆ ವಿ ಹ್ಯಾವ್ ಓನ್ಲಿ ಗಾಡ್, ದಟ್ಸ್ ಆಲ್. ಟೂ ಮೆನಿ ಗಾಡ್ಸು ಆರ್ ಲೆಸ್ ಗಾಡು ಆ ಥರ ಇಲ್ಲ. ವಿ ಹ್ಯಾವ್ ಗಾಡ್, ದಟ್ಸ್ ಆಲ್. ಸೊ ದಿಸ್ ಈಸ್ ಎ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್ ಬೈ ದಿ ವೇದಾಂತ. ವಿ ಡು ನಾಟ್ ಹ್ಯಾವ್ ಟೂ ಮೆನಿ ಗಾಡ್ಸ್, ವಿ ಹ್ಯಾವ್ ಓನ್ಲಿ ಗಾಡ್, ದಟ್ಸ್ ಆಲ್. ಸೊ ಭಗವಂತನನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಬೇರೆ ಏನಾದ್ರು ಇದೆ ಅಂತ ನೀವೇನು ಹೇಳ್ತೀರಾ, ದಟ್ ಈಸ್ ನಥಿಂಗ್ ಬಟ್ ದಿ ಗಾಡ್. This is the statement of the Vedanta. There is nothing else other than God. For you it is appearing like some objects. Otherwise, the object is nothing but the Paramatma. God, He Himself, He is appearing like that. So you will see something and you say it is an object. But Vedanta ಹೇಳುತ್ತೆ what you are seeing is as object is nothing but the Paramatma. ಸೊ ಈ ಕಾರಣದಿಂದ ನಮ್ಮ ವೇದಾಂತದಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ನಿಮಿತ್ತ ಉಪಾದಾನ ಕಾರಣಂ, ಹಿ ಈಸ್ ದಿ ಎಫೆಕ್ಟ್ ಅಂಡ್ ಹಿ ಈಸ್ ದಿ ಕಾಸ್. ಹಿ ಈಸ್ ಬೋತ್, ಹಿ ಈಸ್ ದಿ ಕಾಸ್ ಅಂಡ್ ಹಿ ಬಿಕೇಮ್ ದಿ ಕ್ರಿಯೇಷನ್. ದೆರ್ ಈಸ್ ನೋ ಸೆಕೆಂಡ್ ಥಿಂಗ್. And this Paramatma, he is Purushottama.
he is ಪುರುಷೋತ್ತಮ. ಸೊ ಇಲ್ಲಿ ಪುರುಷ ಅಂತಂದರೆ ವಾಟ್ ಈಸ್ ಪುರುಷ? ಪುರುಷ ಮೀನ್ಸ್ ಪೂರಯಂತಿ ಸರ್ವಂ, ಆಲ್ ಪರ್ವೇಡಿಂಗ್ ಪ್ರಿನ್ಸಿಪಲ್ ಈಸ್ ಪುರುಷ. ಸೊ ವೇದಾಂತ ಈ ಒಂದು ಪುರುಷೋತ್ತಮನನ್ನು ಹಿ ಈಸ್ ದಿ ಕಾಸ್ ಆ್ಯಂಡ್ ಹಿ ಈಸ್ ದಿ ಎಫೆಕ್ಟ್ ಅಂತ ಹೇಳಿದ್ರು ಕೂಡ, ಹಿ ಈಸ್ ಬಿಯಾಂಡ್ ದಿ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. You just cannot confine him as he is the cause and he is the effect. He is much more than that. He is much more than that. Satata uttitaha purushaha. That human being is ಸತತ. ಇಲ್ಲಿ ಸೃಷ್ಟಿಯಲ್ಲಿ ನಾವು ಏನು ಜೀವ ಅಂತ ಹೇಳ್ತೀವಿ, ದಿಸ್ ಹ್ಯೂಮನ್ ಬೀಯಿಂಗ್ ಈಸ್ ಸತತ. ಸತತ ಮೀನ್ಸ್ ಆಲ್ವೇಸ್, ನಿರಂತರವಾಗಿ. ಉತ್ತಿತಃ, ಉತ್ತಿತಃ ಅಂತಂದರೆ ಹಿ ಈಸ್ ಕಮಿಟೆಡ್, ಅಂದರೆ ಹಿ ಈಸ್ ಎಂಗೇಜ್ಡ್ ಇನ್ ಸಮಥಿಂಗ್ ಆರ್ ದಿ ಅದರ್. ಹಿ ಈಸ್ ಆಲ್ವೇಸ್ ಡೂಯಿಂಗ್ ಸಮಥಿಂಗ್, ದಿಸ್ ಜೀವ. ಸೊ ಒಬ್ಬ ಜೀವ ಹಿ ಈಸ್ ಆಲ್ವೇಸ್ ಕಮಿಟೆಡ್. ಇಟ್ ಮೀನ್ಸ್ what type of commitment or how he is engaged. ಈ ಪ್ರಶ್ನೆ ಬಂದಾಗ ಮನುಷ್ಯನ ದೃಷ್ಟಿನಲ್ಲಿ ಒಬ್ಬ ಜೀವ ಈ ರೀತಿ ಹಿ ಈಸ್ ಎಂಗೇಜ್ಡ್ ಅಂತಂದಾಗ ಮಲ್ಟಿಪಲ್ ಆ್ಯಂಗಲ್ಸ್ ಇಂದ ಅವನನ್ನು ನೋಡ್ತಾರೆ. ಬಟ್ ವೇದಾಂತ ಆ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಜೀವನನ್ನು ನೋಡೋದಿಲ್ಲ, ಅವನ ಕಮಿಟ್ಮೆಂಟ್ಸ್ಗಳನ್ನು ನೋಡೋದಿಲ್ಲ. ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ ಅಂತಂದಾಗ, ಒಬ್ಬ ಜೀವ ಹಿ ಈಸ್ ಸತತೋತ್ತಿತಃ. ದಟ್ ಮೀನ್ಸ್ ಹಿ ಈಸ್ ಕಂಟಿನ್ಯೂಸ್ಲಿ ಎಂಗೇಜ್ಡ್ ಇನ್ ಸಮಥಿಂಗ್ ಆರ್ ದಿ ಅದರ್. ಹಿ ಈಸ್ ಡೂಯಿಂಗ್ ಸಮಥಿಂಗ್, ಹಿ ಈಸ್ ಕಮಿಟೆಡ್. ಕಮಿಟೆಡ್ ಫಾರ್ ವಾಟ್? ಸೊ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಹಿ ಈಸ್ ಕಮಿಟೆಡ್ ಅಂತಂದಾಗ ಅವನೇನೋ ಒಂದು ಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಸೊ ಅವನು ಯಾಕೆ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಥ್ರೂ ಕರ್ಮ, ಥ್ರೂ ಪಾರ್ಟಿಸಿಪೇಟಿಂಗ್ ಇನ್ ದಿ ಕರ್ಮ, ಹಿ ವಾಂಟ್ಸ್ ಟು ಗೆಟ್ ಸಮಥಿಂಗ್. ಕರ್ಮಗಳನ್ನು ಮಾಡುವ ಮೂಲಕ ಅವನು ಕೆಲವುಗಳನ್ನು ಗಳಿಸ್ಕೋಬೇಕಾಗತ್ತೆ. ಜೀವ ಅಂತ ಹೇಳಿದಾಗ ಇಟ್ ಈಸ್ ಲೌಕಿಕ. ಇಲ್ಲಿ ಅವನು ತನ್ನ ಬದುಕನ್ನು ಅವನು ನೋಡ್ಕೋಬೇಕಾಗತ್ತೆ, ಬದುಕು ಮಾಡಬೇಕಾಗತ್ತೆ. ದ ಲೈಫ್ ಇಟ್ ಹ್ಯಾಸ್ ಟು ಕಂಟಿನ್ಯೂ. ಸೊ ಟು ಕಂಟಿನ್ಯೂ ದಟ್ ಲೈಫ್ he is engaged, he is doing something or the other. He will do some karma and he will get something. He will do some other karma, he will get some other things. It means he is looking forward for something. ಯಾವುದೋ ಒಂದನ್ನು ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಅದು ಸಿಗುವವರೆಗೆ he is involving in the karmas. ಸೊ ಲೌಕಿಕ ದೃಷ್ಟಿಯಿಂದ ಅವನು ಕರ್ಮಗಳನ್ನು ಯಾಕೆ ಮಾಡ್ತಾನೆ ಅಂದರೆ, ಹಣವನ್ನು ಸಂಪಾದನೆ ಮಾಡ್ತಾನೆ, ಆಸೆಯನ್ನು ಪೂರೈಸ್ಕೊತಾನೆ, ತನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ ಅಂತ ಹೇಳಿ ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಹೋಗಿಸ್ಕೋಬೇಕು ಅಂತ ಹೇಳಿ ಹಣ ಸಂಪಾದನೆ ಮಾಡಿ ತನಗೆ ಬೇಕಾದಂತಹ ಅಗತ್ಯಗಳನ್ನು ಪೂರೈಸ್ಕೊತಾನೆ. ಆಮೇಲೆ ಧರ್ಮವನ್ನು ಮಾಡಬೇಕು ಅಂತ ಹೇಳಿ ತಾನು ಸಂಪಾದನೆ ಮಾಡಿರುವ ಹಣದಿಂದ ಒಂದು ಭಾಗವನ್ನು ದಾನ ಧರ್ಮ ಅಂತ ಮಾಡ್ತಾನೆ. ಸೊ ಸತ್ಕರ್ಮಗಳು ಕೂಡ ಅಲ್ಲಿ ನಡೀತಾ ಇರುತ್ತೆ. ಒಟ್ಟಿನಲ್ಲಿ ಹಿ ಈಸ್ ಎಂಗೇಜ್ಡ್. ಸೊ ದಿಸ್ ಈಸ್ ಲೌಕಿಕ. ಸೊ ಒಂದು ಕರ್ಮವನ್ನು ಮಾಡಿ ಅವನು ಅದರ ಮೂಲಕ ಏನೋ ಅವನು ಗಳಿಸ್ಕೋತಾ ಇದ್ದಾನೆ ಅಂತಂದರೆ, ಅವನು ಏನು ಗಳಿಸ್ಕೋತಾನೆ, ವಾಟ್ ಹಿ ಗೆಟ್ಸ್ ಔಟ್ ಆಫ್ ದಟ್ ಕರ್ಮ, ದಟ್ ಮೇಕ್ಸ್ ಹಿಮ್ ಹ್ಯಾಪಿ. ದಟ್ ಮೀನ್ಸ್ ಹಿ ಈಸ್ ಸರ್ಚಿಂಗ್ ಫಾರ್ happiness. He is searching for happiness. So he is searching happiness outside. ಹೊರ ಪ್ರಪಂಚದಲ್ಲಿ ಯಾವುದೋ ವಸ್ತುಗಳಲ್ಲಿ ಈ ಸಂತೋಷ ಇದೆ,
ಹಣದಲ್ಲಿದೆ, ಇನ್ಯಾವುದರಲ್ಲೋ ಇದೆ, ನಾನು ಗಳಿಸ್ಕೋಬೇಕಾಗಿರುವಂತಹ ವಸ್ತುಗಳಲ್ಲಿ ಇದೆ. ಒಟ್ಟಿನಲ್ಲಿ ಪ್ರಪಂಚಕ್ಕೆ ನನಗೆ ಬೇಕಾಗಿರುವಂತಹದ್ದನ್ನು ಕೊಡುವ ಶಕ್ತಿ ಇದೆ. ಆ ಮೂಲಕ ನಾನು ಸಂತೋಷವನ್ನು ಅನುಭವಿಸ್ತೀನಿ. ಸೊ ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ವಿಚ್ ಐ ಆಮ್ ಲುಕಿಂಗ್ ಫಾರ್, can be attained. I can gain it only by doing some karmas. This is how he is engaged. But Vedanta ಏನು ಹೇಳುತ್ತೆ ಅಂತಂದರೆ, since he is looking for the happiness, he has conveniently forgotten that he himself, he is the source for happiness. ಅವನ ಸ್ವರೂಪ ಜ್ಞಾನದ ಬಗ್ಗೆ ಅವನು ಹೊಂದಿರುವ ಅವಿದ್ಯೆಯ ಕಾರಣದಿಂದ he has conveniently forgotten that he himself is the source of the happiness. So he is searching outside. So Vedanta ಏನು ಹೇಳುತ್ತೆ, he is committed or engaged by praising the Lord through Nama Sahasra. ಬಟ್ ಅವನು ನಾನು ನಾಮಸಹಸ್ರವನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಮುಂದೆ ಎಂದೋ ಒಂದು ದಿನ ಈ ಜಾಗಕ್ಕೆ ಅವನು ಬರಬೇಕಾದ್ರೆ ಇಲ್ಲಿ ಇವೆಲ್ಲವನ್ನು ಅವನು ಪೂರೈಸಿಕೊಂಡಿರಬೇಕು. ಸೊ ಅದಕ್ಕೆ ಸ್ಟ್ರೈಟ್ ಅವೇ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಅವನಿಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಹಿ ಈಸ್ ಎಂಗೇಜ್ಡ್ ಹಿಮ್ಸೆಲ್ಫ್ ಬೈ ಪ್ರೈಸಿಂಗ್ ದಿ ಲಾರ್ಡ್. ಹಿ ಈಸ್ ಚಾಂಟಿಂಗ್ ದಿ 1000 ನೇಮ್ಸ್ ಆಫ್ ದಿ ಲಾರ್ಡ್ ಮಹಾವಿಷ್ಣು. ಸೊ ಹಿ ಈಸ್ ಕಮಿಟೆಡ್ ಆರ್ ಎಂಗೇಜ್ಡ್ by praising the Lord through Nama Sahasra. So he is singing the glories of the Paramatma. ಅಷ್ಟೇ ಇಲ್ಲಿ ಒಬ್ಬ ಜೀವ ಮಾಡ್ತಾ ಇರುವಂತಹದ್ದು. ಆದರೆ ನಮ್ಮ ಕಣ್ಣಿಗೆ ಅದು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಹೇ ಯುಧಿಷ್ಠಿರ, ಭೀಷ್ಮ ಹೇಳ್ತಾ ಇರುವಂತಹದ್ದು, ಹೇ ಯುಧಿಷ್ಠಿರ, ನಾನು ನಿನಗೆ ನೀನು ಕೇಳಿದೆಯಲ್ಲಪ್ಪ ಕ್ವಶನ್ಸು, ಒಟ್ಟು 6 ಕ್ವಶನ್ಸ್ನ ನೀನು ಕೇಳಿದೆಯಾ. ಸೊ ಈಗ ನಾನು ನಿನಗೆ ಅವುಗಳಿಗೆ ಉತ್ತರ ಅಂತ ಹೇಳಿ ಪರಮಾತ್ಮನ ಈ 1000 ನಾಮಗಳ ಮಹಿಮೆಯನ್ನು ನಾನು ತಿಳಿಸ್ತೀನಿ. ಸೊ ಒಬ್ಬ ಮನುಷ್ಯ ಹೀಗೆ ನಿರಂತರವಾಗಿ ಪರಮಾತ್ಮನ 1000 ನಾಮಗಳ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದ್ರೆ, ಅಂತಹವನಿಗೆ, ಅಂತಹ ಭಕ್ತನಿಗೆ ಆಗುವಂತಹ ಉಪಕಾರ ಅದೇನು ಅಂತ ಗೊತ್ತಾ ನಿನಗೆ? ವೈ ಹಿ ಈಸ್ ಚಾಂಟಿಂಗ್, ವೈ ಹಿ ಈಸ್ ಎಂಗೇಜ್ಡ್ ಆರ್ ವೈ ಹಿ ಈಸ್ ಕಮಿಟೆಡ್ ಟು ಚಾಂಟ್ ದಿಸ್ 1000 ನೇಮ್ಸ್ ಆಫ್ ದಿ ಲಾರ್ಡ್ ವಿಷ್ಣು? ಬಿಕಾಸ್ ಥ್ರೂ that devotee, that bhakta, he gets sarva dukkati go bhavet. That devotee, he goes beyond sorrows and sufferings. Sarva dukkati go bhavet. See, going beyond sorrows does not mean that he is free from sorrows. ದುಃಖವನ್ನು ಅನುಭವಿಸದೆ ಹೋದರೆ ಅದು ದುಃಖ ಅಂತ ಗೊತ್ತೇ ಆಗೋದಿಲ್ಲ. ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್, ದೆನ್ ದ ವಿವೇಕ, ದ ಇಂಟೆಲಿಜೆನ್ಸ್, ದಟ್ ಬುದ್ಧಿ ವಿಲ್ ಗೈಡ್ ಹಿಮ್ ದಟ್ ದಿಸ್ ಈಸ್ ಸಫರಿಂಗ್, ದಿಸ್ ಈಸ್ ದುಃಖ. ಸೊ ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ಇಲ್ಲಿ ಗೋಯಿಂಗ್ ಬಿಯಾಂಡ್ ಸಾರೋಸ್ ಅಂತಂದರೆ ಅವನಿಗೆ ದುಃಖ ಆಗೋದೇ ಇಲ್ವಾ, ಹಿ ವಿಲ್ ಎಸ್ಕೇಪ್ ಅಂತಾನೆ. ಎಸ್ಕೇಪ್ ಅಂತಂದರೆ ಅವನಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತೇ ಇಲ್ಲ. ಹಿ ಕೆನಾಟ್ ಈವನ್ ರೆಕಗ್ನೈಸ್ ದಟ್ ವೆದರ್ ಇಟ್ ಈಸ್ ದುಃಖ ಆರ್ ಸಂತೋಷ, ಅವನಿಗೆ ಗೊತ್ತೇ ಆಗೋದಿಲ್ಲ. ಸೊ ಇಟ್ ಡಸ್ ನಾಟ್ ಮೀನ್ ದಟ್ ಹಿ ಈಸ್ ಎಸ್ಕೇಪಿಂಗ್ ದಿ ಸಾರೋಸ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ. ವಾಟ್ ಈಸ್ ದುಃಖ? ಸೊ ಗೋಯಿಂಗ್ ಬಿಯಾಂಡ್ ದಿ ಸಾರೋಸ್ ಅದು ಕೂಡ ಅಲ್ಲ, ಆರ್ ಹಿ ವಿಲ್ ಎಸ್ಕೇಪ್ ಫ್ರಮ್ ದಿ ದುಃಖ ಅದು ಕೂಡ ಇದರ ಅರ್ಥ ಅಲ್ಲ. ದೆನ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸರ್ವ ದುಃಖ ಅತಿಗಃ ಭವೇತ್. ಈಗ ಪ್ರತಿದಿನ ನಾನು ವಿಷ್ಣು ನಾಮವನ್ನು ಪಾರಾಯಣ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ನಾನು ಹೀಗೆ ಪರಮಾತ್ಮನ 1000 ನಾಮಗಳನ್ನು ಪಾರಾಯಣ ಮಾಡ್ತಾ ಇರೋದ್ರಿಂದ ನನಗೆ ಯಾವ ರೀತಿಯ ಸಫರಿಂಗ್ಸ್, ದುಃಖಗಳು ಕೂಡ ಬರೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ.
ಸೊ ನನಗೆ ದುಃಖ ಬರೋದೇ ಇಲ್ವಾ ಈ ರೀತಿ ನಾನು ಪಾರಾಯಣ ಮಾಡ್ತಾ ಇದ್ದರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಟ್ ದಟ್ ಈಸ್ ನಾಟ್ ದಿ ಮೀನಿಂಗ್. ವೆದರ್ ಯು ಚಾಂಟ್ ದಿ ವಿಷ್ಣು ಸಹಸ್ರನಾಮ ಪಾರಾಯಣ ಆರ್ ಯು ಮೇ ನಾಟ್ ಚಾಂಟ್ ದಿಸ್, ದುಃಖ ಅನ್ನುವಂತಹದ್ದು ಇದೇ ನಿನ್ನ ಪಾಲಿಗೆ ಅಂತಂದರೆ ಅದು ಬಂದೇ ಬರುತ್ತೆ. ಸೊ ಯು ವಿಲ್ ಹ್ಯಾವ್ ಸಾರೋಸ್, ಯು ವಿಲ್ ಹ್ಯಾವ್ ದುಃಖ, ಯು ವಿಲ್ ಹ್ಯಾವ್ ಸಫರಿಂಗ್ಸ್ ಇನ್ ಯುವರ್ ಲೈಫ್, ಬಟ್ ಯು ವಿಲ್ ನಾಟ್ ಬಿ ಅಫೆಕ್ಟೆಡ್ ಬೈ ದೀಸ್ ದುಃಖಾಸ್. It is there. You will not be affected by it. ಅಂದರೆ ಅವುಗಳು ನಿನ್ನನ್ನು ಬಾಧಿಸೋದಿಲ್ಲ. You become so strong. You are capable of maintaining those sufferings. So, it is not that by chanting Vishnu Sahasranama I go beyond the dukkha or I escape from the dukkha. It is not the meaning. The meaning is these dukkhas or the sufferings will not bother me at all. ಆ ನೋವು, ದುಃಖ, ಸಂಕಟಗಳು is because of the prarabdha karma phala. ಪ್ರಾರಬ್ಧ ಅಂತ ಹೇಳಿದಾಗ ಕೇವಲ ದುಃಖ, ಸಂಕಟ, ನೋವು ಅಂತ ಮಾತ್ರ ಅಲ್ಲ, ಈವನ್ ನಾವು ಅನುಭವಿಸುವಂತಹ ಸುಖ ಅದು ಕೂಡ ನಮ್ಮ ಭಾಗದಲ್ಲಿ ಇದ್ದರೆ ಅದು ಕೂಡ ಪ್ರಾರಬ್ಧ ಅಂತ ಹೇಳಿ ನಾವು ಕೇಳದೆ ಹೋದರೂ ಕೂಡ ಆ ಒಂದು ಸುಖ ಬಂದು ನಮಗೆ ನಾವೊಂದು ಅನುಭವಿಸುವಂತೆ ಮಾಡುತ್ತೆ. ನಾವೇ ಅಂತೀವಿ, ಏನೋ ನನ್ನ ಅದೃಷ್ಟ, ನನಗೆ ಗೊತ್ತೇ ಇಲ್ಲ, ನಾನು ಇಂತಹ ಒಂದು ಸುಖನ ಅನುಭವಿಸ್ತಾ ಇದ್ದೀನಿ, ನಾನು ಇದಕ್ಕಾಗಿ ನಾನು ವರ್ಕ್ ಮಾಡಲೇ ಇಲ್ಲ, ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ವಿ ಸ್ಪೀಕ್ ಲೈಕ್ ದಿಸ್. ಸೊ ಪ್ರಾರಬ್ಧ ಅಂತ ಹೇಳಿದಾಗ ಬೋತ್ ಸುಖ ಅಂಡ್ ದುಃಖ, ದಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ನೋ ಒನ್ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಪ್ರಾರಬ್ಧ ಕರ್ಮಫಲ. ಸೊ ಅದನ್ನು ಇಲ್ಲಿ ಹೇಳ್ತಾ ಇರೋವಂತಹದ್ದು. ಸೊ ಪ್ರಾರಬ್ಧ ಕರ್ಮಫಲ ಅಂತಂದಾಗ ಅದು ಬರಲೇಬೇಕು, ಅದನ್ನು ಅನುಭವಿಸಲೇಬೇಕು. ಸೊ ಇಲ್ಲಿ ಬೈ ನೋಯಿಂಗ್ ದಿಸ್ ಈಶ್ವರ ಜ್ಞಾನ ಥ್ರೂ ದಿ ಚಾಂಟಿಂಗ್ ಆಫ್ ವಿಷ್ಣು ಸಹಸ್ರನಾಮ, ಇಫ್ ಇಟ್ ಈಸ್ ದುಃಖ, ಸಂಕಟ, ನೋವುಗಳಾಗಿದ್ರೆ ಇಟ್ ವಿಲ್ ನಾಟ್ ಬಾದರ್ ಯು ಅಟ್ ಆಲ್. ಅಂಡ್ ಅಟ್ ದಿ ಸೇಮ್ ಟೈಮ್ ಇಫ್ ದಿ ಪ್ರಾರಬ್ಧ ಕರ್ಮಫಲ ಅನ್ನುವಂತಹದ್ದು ಸುಖ, ಸಂತೋಷ ಆ ರೀತಿ ಆದಾಗ ಆಗಲೂ ಕೂಡ ಇಟ್ ವಿಲ್ ನಾಟ್ ಅಫೆಕ್ಟ್ ಯು ಅಂತಂದರೆ ನನಗೆ ಅಹಂಕಾರ ಬರೋದಿಲ್ಲ. ಯು ವಿಲ್ ಜಸ್ಟ್ ಅಕ್ಸೆಪ್ಟ್ ಇಟ್. ಇಟ್ ಈಸ್ ವೆರಿ ನ್ಯಾಚುರಲ್. ಸೊ ಆ ಒಂದು ಸ್ಟೇಟ್ ಆಫ್ ಮೈಂಡ್ ಸೆಟ್ನ ನಾವು ಹೊಂದಿರ್ತೀವಿ. ಸೊ ದಿಸ್ ಸಹಸ್ರನಾಮ ಪಾರಾಯಣ ಮೀನ್ಸ್ ನಾಟ್ ಜಸ್ಟ್ ಗ್ಲೋರಿಫೈಯಿಂಗ್ ದಿ ಲಾರ್ಡ್, ಪರಮಾತ್ಮನ ಮಹಿಮೆಯನ್ನು ಕುರಿತು ನಾನು ಹಾಡಿ ಹೋಗಲಿ ಸ್ತುತಿ ಮಾಡ್ತಾ ಇದ್ದೀನಿ ಅಷ್ಟು ಮಾತ್ರ ಅಲ್ಲ, ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಲಾರ್ಡ್, ಈಶ್ವರ ಜ್ಞಾನ, ದ ತತ್ವ ಬಿಹೈಂಡ್ ದಟ್. ಸೊ ನೋವು, ಸಂಕಟ, ದುಃಖ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ವೇದಾಂತದಲ್ಲಿ ಸಫರಿಂಗ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಈ ಸ್ಟೇಟ್ಮೆಂಟ್ನ ಯು ಕೆನಾಟ್ ಡಿಸ್ಪ್ಯೂಟ್ ಇಟ್. ಸೊ ಇಟ್ ಈಸ್ ಸಫರಿಂಗ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಬಟ್ ಈ ಇಗ್ನೋರೆನ್ಸ್ನ ದಾಟೋದು ಹೇಗೆ? ಇವುಗಳನ್ನು ದಾಟೋದು ಮೀನ್ಸ್ ಗೇನಿಂಗ್ ದಿ ನಾಲೆಡ್ಜ್ ಆಫ್ ದಿ ಗಾಡ್, ಈಶ್ವರ ಜ್ಞಾನ. ಯು ಅಟೈನ್ ದಿ ನಾಲೆಡ್ಜ್, ಅಟೈನ್ ಈಶ್ವರ ಜ್ಞಾನ, ಅಟೈನ್ ಬ್ರಹ್ಮಜ್ಞಾನ, ಆತ್ಮಜ್ಞಾನ. Then there is no sufferings, because sufferings is because of the ajnana. When once you get the gnana, where is the question of sufferings? ಜೊತೆಗೆ ಪರಮಾತ್ಮನ ಮಹಿಮೆಗಳನ್ನು ಕುರಿತು ನಾನು ಹಾಡಿ ಹೊಗಳ್ತೀನಿ, ಸ್ತುತಿ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ವಿ ಡು ನಾಟ್ ಹ್ಯಾವ್ ದಟ್ ಕೆಪಾಸಿಟಿ ಟು ಪ್ರೈಸ್ ದಿ ಲಾರ್ಡ್.
ಭಗವಂತನ ಮಹಿಮೆಗಳು ಅಂತ ಹೇಳಿದಾಗ ಆ ಮಹಿಮೆಗಳನ್ನು ನಾವು ಎಲ್ಲೋ ಒಂದು ಕಡೆ ಕೇಳಿ ಆನಂದಿಸ್ತೀವಿ. ಆದರೆ ಅವುಗಳನ್ನು ಕುರಿತು ನಾನು ಚಿಂತನೆಯನ್ನು ಮಾಡಿ ಹಾಡಿ ಹೊಗಳ್ತೀನಿ, ಆ ಒಂದು ಕೆಪಾಸಿಟಿ ನಮಗಿಲ್ಲ. ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿ ಮಹಿಮೆ ಆಫ್ ದಿ ಪರಮಾತ್ಮ. ಸೊ ಬೈ ಪ್ರೈಸಿಂಗ್ ದ ಲಾರ್ಡ್, by doing the stuti of the Lord, it makes me to understand the reality. What is reality? All the glories, all the greatness, all the beauties that belongs to the Paramatma is the Mahime actually. So, Purusham Avyayam. So, Avyayam ಅಂತಂದ್ರೆ that which is imperishable, ಅದು ನಾಶವಾಗದೇ ಇರೋಂತಹದ್ದು. ವ್ಯಯ ಅಂತಂದ್ರೆ ನಾವು ಅದನ್ನ ಕನ್ನಡದಲ್ಲಿ ಅದರ ಅರ್ಥವನ್ನು ತಿಳ್ಕೋಬೇಕು ಅಂತಂದ್ರೆ, ವ್ಯಯ ಅಂತಂದ್ರೆ ಖರ್ಚು ಮಾಡೋವಂಥದ್ದು. ಖರ್ಚು ಮಾಡೋದು ಅಂತಂದ್ರೆ ನಮ್ಮ ಹತ್ರ ಇರೋದು ಖಾಲಿ ಆಗತ್ತೆ ಅಂತ ಅರ್ಥ. ಐ ಆಮ್ ಲೂಸಿಂಗ್ ಇಟ್. ಸೊ ಅವ್ಯಯ ಅಂತಂದ್ರೆ ಇಟ್ ಈಸ್ ಖರ್ಚು ಆಗದೇ ಇರೋಂತಹದ್ದು, ಇಂಪೆರಿಷಬಲ್, ನಾಶವಾಗದೇ ಇರೋಂತಹದ್ದು, ಕೊನೆ ಆಗದೇ ಇರೋಂತಹದ್ದು. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ದೇರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್, ಬದಲಾವಣೆಗೆ ಒಳಪಡದೇ ಇರುವಂತಹದ್ದು. So this Purusha is all pervading. This Paramatma, this Jagat Prabhu, he is all pervading. He is in and out of everything. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಸರ್ವವ್ಯಾಪಿ, ಎಲ್ಲದರ ಒಳಗೆ ಹೊರಗೆ ಎಲ್ಲೆಲ್ಲೂ ಇರುವ ಇಂತಹ ಪರಮಾತ್ಮ ಹಿ ಈಸ್ ಅವಿನಾಶಿ. ಅದಕ್ಕೆ ಆತ್ಮ ಅಂತ ಹೇಳಿದಾಗ, ಆತ್ಮನ ಲಕ್ಷಣಗಳನ್ನು ಕುರಿತು ಮಾತನಾಡುವಾಗ ಒನ್ ಆಫ್ ದಿ ಸ್ವಭಾವ ಆಫ್ ದಿ ಆತ್ಮ ಈಸ್ ಅವಿನಾಶಿ ಅಂತಂದರೆ ದೇರ್ ಈಸ್ ನೋ ಡೆತ್ ಫಾರ್ ದಿ ಆತ್ಮ, ದೇರ್ ಈಸ್ ನೋ ಎಂಡ್ ಟು ಇಟ್. ದಟ್ ಈಸ್ ಅವಿನಾಶಿ. ತಮ್ ಏವಚ ಅರ್ಚಯನ್ ನಿತ್ಯಂ. ಅಂತಹ ಪರಮಾತ್ಮನನ್ನ ಕುರಿತು ಪ್ರತಿನಿತ್ಯದಲ್ಲಿ ಅರ್ಚಯನ್, ಪೂಜೆ ಮಾಡೋದ್ರಿಂದ, ಆರಾಧಿಸೋದ್ರಿಂದ, ವರ್ಷಿಪ್ ಮಾಡೋದ್ರಿಂದ. ಅಂಡ್ ಅಗೇನ್ ಅರ್ಚಯನ್ ಅಂತ ಹೇಳಿದಾಗ ಎ ಡಿವೋಟಿ, ಹೌ ವಿಲ್ ಹಿ ಡೂ ಇಟ್? ಈವನ್ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅರ್ಚನೆ. ಪರಮಾತ್ಮನ ಪೂಜೆ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ವಿಧಾನಗಳನ್ನು ಒಬ್ಬ ಡಿವೋಟಿ ಅನುಸರಿಸ್ತಾರೆ. ಅಂತಂದರೆ ಯಾವ ವಿಧಾನದಿಂದ ನಾನು ಪರಮಾತ್ಮನನ್ನು ಅರ್ಚನೆ ಮಾಡಿದ್ರೆ ಅದು ನನಗೆ ಸುಲಭ ಅಂತ ಅನಿಸುತ್ತೆ ಅಂತಂದರೆ ಇಟ್ ಈಸ್ ಈಸಿ, ಸೊ ದಟ್ ಐ ಕ್ಯಾನ್ ಎಂಜಾಯ್ ದಿ ಪೂಜೆ ಆರ್ ದಿ ಆರಾಧನೆ. ಬಿಕಾಸ್ ನಾವು ಪೂಜೆ ಅಥವಾ ಧ್ಯಾನ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ, ತೃಪ್ತಿಯಿಂದ, ಸಂತೋಷದಿಂದ ಮಾಡಬೇಕು. ನನಗೆ ಕಷ್ಟ ಆಗ್ತಾ ಇದೆ ಅಂತಂದಾಗ ನಾನು ಐ ಕೆನಾಟ್ ವರ್ಷಿಪ್ ದಿ ಲಾರ್ಡ್. ಯಾಕೆ ಅಂತಂದ್ರೆ ಆಗ ನನಗೆ ನನ್ನ ಕಷ್ಟಗಳೇ ನನಗೆ ಕಾಣ್ತಾ ಇದೆ, ನನ್ನ ದುಃಖಗಳು, ನನ್ನ ನೋವು, ನನ್ನ ಸಂಕಟಗಳೇ ನನ್ನ ಕಣ್ಮುಂದೆ ಬಂದು ಬಂದು ನನ್ನನ್ನು ಪದೇ ಪದೇ ನನಗೆ ನಾನಿದ್ದೀನಿ ಅಂತ ನನ್ನನ್ನು ಜ್ಞಾಪಿಸ್ತಾ ಇದ್ದಾಗ ಹೌ ಕ್ಯಾನ್ ಐ ವರ್ಷಿಪ್ ದಿ ಲಾರ್ಡ್? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಪೂಜೆ ಅರ್ಚನೆ ಅಂತ ಹೇಳಿದಾಗ ಒಬ್ಬ ಸಾಧಕ ಆರ್ಯ ಡಿವೋಟಿ ಅವನು ಹೇಗೆ ಎಂತಹ ವಿಧಾನವನ್ನು ಆಯ್ಕೆ ಮಾಡ್ಕೋತಾನೆ ಅಂತಂದರೆ, ಯಾವ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನನಗೆ ಅದು ಅತಿ ಸುಲಭವಾಗಿ ಐ ಕ್ಯಾನ್ ಗೋ ಅಂಡ್ ರೀಚ್ ದಿ ಭಗವಾನ್. ಸೊ ದೇರ್ ಆರ್ ಮೆನಿ ಮೆಥಡ್ಸ್. ಸೊ ಒಬ್ಬ ಭಕ್ತ ಭಕ್ತಿಯಿಂದ ಈ ರೀತಿ ಒಂದು ಅರ್ಚನೆಯನ್ನು ಮಾಡ್ತಾನೆ. ಇಟ್ ಈಸ್ ಕಾಲ್ಡ್ ಕಾಯಿಕ ಕರ್ಮ, ವಾಚಿಕ ಕರ್ಮ ಅಂಡ್ ಥ್ರೂ ಮಾನಸ ಕರ್ಮ. ಕರ್ಮ ಮೀನ್ಸ್ ಆಚರಣೆ, ಆಚರಿಸುವಂತಹದ್ದು.
ಡೂಯಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಪೂಜೆಯನ್ನು ಮಾಡುವಂತಹದ್ದು. ಸೊ ಕರ್ಮ ಮೀನ್ಸ್ ಆ್ಯಕ್ಷನ್ ಬೇಸಿಕಲಿ. ಸೊ ಕಾಯಿಕ ಕರ್ಮ. ಸೊ ಕಾಯಿಕ ಕರ್ಮ ಅರ್ಚನಾ, ದಿಸ್ ಈಸ್ ಒನ್ ಸಚ್ ಮೆಥಡ್ ಎ ಡಿವೋಟಿ ಕ್ಯಾನ್ ಫಾಲೋ. ಸೊ ದಿಸ್ ಕಾಯಿಕ ಕರ್ಮ ಅರ್ಚನಾ ಅಂತಂದರೆ ಇಟ್ ಈಸ್ ಥ್ರೂ ದಿ ಫಿಸಿಕಲ್ ಬಾಡಿ. ಸೊ ಒನ್ ಯೂಸಸ್ ಹಿಸ್ ಫಿಸಿಕಲ್ ಬಾಡಿ ಟು ವರ್ಷಿಪ್ ದಿ ಲಾರ್ಡ್. ಹೇಗೆ ಅಂತಂದರೆ, ಈಗ ವಿ ಹ್ಯಾವ್ ಮೆಟೀರಿಯಲ್ಸ್ ಔಟ್ಸೈಡ್. ನಮ್ಮಿಂದ ಹೊರಗೆ ಅನೇಕ ಪದಾರ್ಥಗಳನ್ನು ನಾವು ನೋಡ್ತೀವಿ. ಅವುಗಳಲ್ಲಿ ವಿ ಹ್ಯಾವ್ ಎನ್ ಆಲ್ಟರ್. ಈಗ ನನ್ನ ಇಷ್ಟದೈವ ಶ್ರೀಕೃಷ್ಣ ಅಂತ ಹೇಳಿದಾಗ ಶ್ರೀಕೃಷ್ಣನ ಒಂದು ಮೂರ್ತಿ ನನ್ನ ಹೊರಗಡೆ ಇರುತ್ತೆ, ನನ್ನಿಂದ ಹೊರಗಡೆ ಇದೆ. ಸೊ ದೆರ್ ಈಸ್ ಎನ್ ಆಲ್ಟರ್ ಆಫ್ ದಿ ಲಾರ್ಡ್ ಶ್ರೀಕೃಷ್ಣ. ಸೊ ಆ ಮೂರ್ತಿಯನ್ನು ನಾನು ಇಟ್ಕೋತೀನಿ. ಆ್ಯಂಡ್ ನನ್ನ ಇಷ್ಟದೈವ ಶ್ರೀಕೃಷ್ಣನನ್ನು ನಾನು ಈ ರೀತಿ ಕಾಯಿಕ ಕರ್ಮದ ಮೂಲಕ, ಕಾಯಿಕ ಕರ್ಮ ಅರ್ಚನಾ ಮೂಲಕ ನಾನು ಅವನ ಆರಾಧನೆಯನ್ನು, ಪೂಜೆಯನ್ನು ಮಾಡ್ತೀನಿ ಅಂತಂದಾಗ ಐ ಯೂಸ್ ದಟ್ ಆಲ್ಟರ್. ಆ್ಯಂಡ್ ಹೌ ಐ ವಿಲ್ ವರ್ಷಿಪ್? ಐ ಯೂಸ್ ಸೋ ಮೆನಿ ದ್ರವ್ಯಾಸ್. ಇಟ್ ಈಸ್ ಕಾಲ್ಡ್ ಪೂಜಾ ದ್ರವ್ಯ. ಪೂಜಾ ದ್ರವ್ಯ ಅಂತಂದಾಗ ಅಲ್ಲಿ ಕಲಶ ಬೇಕಾಗತ್ತೆ, ಪಂಚಪತ್ರೆ, ಉದ್ಧರಣೆ, ಅರಿಶಿನ, ಕುಂಕುಮ, ಚಂದನ, ಕೇಸರಿ, ಹೂವು, ಹಣ್ಣು, ದೀಪ, ಎಣ್ಣೆ, ಬತ್ತಿ. ಸೊ ದೀಸ್ ಆರ್ ಕಾಲ್ಡ್ ಪೂಜಾ ದ್ರವ್ಯಾಸ್. ಅಕ್ಷತೆ, ಹೀಗೆ ಅನೇಕ ಪೂಜಾ ದ್ರವ್ಯಗಳನ್ನು ಉಪಯೋಗಿಸ್ತೀವಿ. ಸೊ ಇವೆಲ್ಲ ನಮ್ಮಿಂದ ಹೊರಗಡೆ ಇರುವಂತಹದ್ದು, ಇನ್ಕ್ಲೂಡಿಂಗ್ ದಿ ಆಲ್ಟರ್, ದಿ ಪೂಜಾ ದ್ರವ್ಯಾಸ್ ಅಂಡ್ ಅದರ್ ಥಿಂಗ್ಸ್, ದೇ ಆರ್ ಲೈಯಿಂಗ್ ಔಟ್ಸೈಡ್. ಸೊ ಮೆನಿ ರಿಚುವಲ್ಸ್ ಆರ್ ಟು ಬಿ ಡನ್ ಅಗೇನ್ ಔಟ್ಸೈಡ್. ಸೊ ಹಾಗೇನು ಮಾಡ್ತೀನಿ, ನಾನು ನನ್ನ ದೇಹವನ್ನು ಉಪಯೋಗಿಸ್ತೀನಿ. ದೈಹಿಕವಾಗಿ ಕೆಲವು ಕರ್ಮಗಳನ್ನು ಮಾಡುವ ಮೂಲಕ ನಾನು ಈ ಮೂರ್ತಿ ಪೂಜೆಯನ್ನು ನಾನು ಮಾಡ್ತೀನಿ. ಮೂರ್ತಿಯನ್ನು ಸರಿಯಾಗಿ ಒಂದು ಪೀಠದ ಮೇಲೆ ಇಡಬೇಕಾಗತ್ತೆ, ಅವಾಗೆಲ್ಲ ಎದ್ದು ಓಡಾಡಬೇಕಾಗತ್ತೆ. ಐ ಯೂಸ್ ದಿಸ್ ಬಾಡಿ. ಐ ಹ್ಯಾವ್ ಟು ವಾಕ್ ಅಂಡ್ ಗೋ ಗೆಟ್ ದಿ ಆಲ್ಟರ್. ಐ ಹ್ಯಾವ್ ಟು ಕೀಪ್ ಇಟ್ ಆನ್ ಎ ಪೀಠ. ಆ ಪೀಠನ ಕ್ಲೀನಾಗಿ ಒರೆಸ್ಬೇಕಾಗತ್ತೆ, ತೊಳಿಬೇಕಾಗತ್ತೆ. ಪೀಠದ ಮೇಲೆ ಭಗವಂತನ ಆ ಮೂರ್ತಿಯನ್ನು ಇಡ್ತೀನಿ, ಮೂರ್ತಿಯನ್ನು ಅಲಂಕಾರ ಮಾಡ್ತೀನಿ, ಹೂವಿನಿಂದ ಅಲಂಕಾರ ಮಾಡ್ತೀನಿ, ವಸ್ತ್ರವನ್ನು ಹಾಕ್ತೀನಿ, ಆಭರಣಗಳನ್ನು ತೊಡಿಸ್ತೀನಿ. ಅಕ್ಕಪಕ್ಕದಲ್ಲಿ ದೀಪದ ಕಂಬಗಳನ್ನು ಇಟ್ಟು ದೀಪವನ್ನು ಬೆಳಗಿಸ್ತೀನಿ. ಅರಿಶಿನ, ಕುಂಕುಮ, ಕೇಸರಿ, ಚಂದನ, ಶ್ರೀಗಂಧ ಇವೆಲ್ಲವನ್ನು ಹಾಕ್ತೀನಿ. ಪಾದಗಳ ಮೇಲೆ ಅಕ್ಷತೆಯನ್ನು ಹಾಕ್ತೀನಿ, ಹೂವಿನಿಂದ ಅಲಂಕಾರ ಮಾಡ್ತೀನಿ, ರೇಷ್ಮೆ ವಸ್ತ್ರವನ್ನು ಹೊದಿಸ್ತೀನಿ. ಹೀಗೆ ನನ್ನಿಂದ ಹೊರಗಿರುವಂತಹ ಈ ಪೂಜಾ ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಆ ಮೂರ್ತಿಯನ್ನು ನಾನು ದೈಹಿಕವಾಗಿ ನನ್ನಿಂದ ಹೊರಗಡೆ ನಾನು ಭಗವಂತನನ್ನು ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಐ ಯೂಸ್ ದಿ ಮೈಂಡ್ ಆಲ್ಸೋ ಅಲಾಂಗ್ ವಿತ್ ದಿ ಬಾಡಿ. ಐ ಯೂಸ್ ದಿ ಮೈಂಡ್ ಆಲ್ಸೋ. ಯಾಕೆಂತಂದರೆ ಪೂಜೆ ಮಾಡಬೇಕು ಅಂತಂದಾಗ ದೇಹ ಹೇಗೆ ನನಗೆ ಸಹಕರಿಸುತ್ತೆ ಅದೇ ರೀತಿ ನನ್ನ ಮನಸ್ಸು ಕೂಡ ನನ್ನ ಜೊತೆ ಇರಬೇಕು. ಪಾರ್ಟಿಸಿಪೇಷನ್ ಆಫ್ ದಿ ಮೈಂಡ್ ಅಂಡ್ ಬಾಡಿ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಟು ಡೂ ದಿ ಕಾಯಿಕ ಕರ್ಮ ಅರ್ಚನಾ. ಸೊ ದೇಹ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ, ಮನಸ್ಸು ಒಂದಾದ ಮೇಲೆ ಒಂದು ಹೀಗೆ ಮಾಡು ಹಾಗೆ ಮಾಡು ಅಂತ ಜ್ಞಾಪಿಸ್ತಾ ಇದೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ, ಸ್ತೋತ್ರಗಳನ್ನು ಮರೆಯೋ ಹಾಗೆ ಮಾಡ್ತಾ ಇಲ್ಲ. ದೀಪ ಹಚ್ಚು, ಹೂ ಹಾಕು, ಅಲಂಕಾರ ಮಾಡು, ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ, ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಪರಮಾತ್ಮ. ಮನಸ್ಸು ಈ ರೀತಿ ಅದು ಕೂಡ ಸಹಕಾರವನ್ನು ಕೊಡ್ತಾ ಇದೆ. ಸೊ ಕೇವಲ ದೇಹ ಮತ್ತು ಮನಸ್ಸು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಈವನ್ ವಾಕ್ ಅಂದರೆ ಸ್ಪೀಚ್. ಸೊ ಮನಸ್ಸು ದೇಹದ ಜೊತೆಗೆ ಈ ವಾಕೇಂದ್ರಿಯ ಅನ್ನುವಂಥದ್ದು ಕೂಡ ತಾನು ಕೂಡ ಅಲ್ಲಿ ಭಾಗಿಯಾಗಿದೆ. ಸ್ತೋತ್ರವನ್ನು ಪಠಿಸ್ತಾ ಇದೆ, ಪರಮಾತ್ಮನ ನಾಮಗಳನ್ನು ಉಚ್ಚಾರ ಮಾಡ್ತಾ ಇದೆ, ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅನ್ನುವಂತಹದನ್ನು ಹೇಳ್ತಾ ಇದೆ. ಸೊ ಪರ್ಫಾರ್ಮಿಂಗ್ ದಿ ರಿಚುವಲ್ಸ್ ಇನ್ವಾಲ್ವಿಂಗ್ ಬೋತ್ ಬಾಡಿ, ಮೈಂಡ್ ಆ್ಯಂಡ್ ದಿ ಸ್ಪೀಚ್.
ಸೊ ಈ ರೀತಿ ಕಾಯಿಕ ಕರ್ಮ ಅರ್ಚನಾ ಅಂತ ಹೇಳಿದಾಗ ಇದನ್ನು ಸ್ವತಃ ನಾವೇ ಮಾಡಬೇಕು. ನಾನೇ ನನ್ನ ದೇಹವನ್ನು ಉಪಯೋಗಿಸ್ಬೇಕು, ನನ್ನ ಮನಸ್ಸನ್ನ ಎಂಪ್ಲಾಯ್ ಮಾಡಬೇಕು, ನಾನೇ ಸ್ತೋತ್ರವನ್ನು ಪಠಿಸಬೇಕು, ಪರಮಾತ್ಮ ಅಂತ ಬಾಯ್ಬಿಟ್ಟು ಹೇಳಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಎದ್ದು ಓಡಾಡುವಂತಹ ಶಕ್ತಿ ಇರೋದಿಲ್ಲ, ಅಥವಾ ಸ್ತೋತ್ರಗಳು ನನಗೆ ಉಚ್ಚಾರ ಮಾಡೋದಕ್ಕೆ ಬರದೇ ಇರಬಹುದು, ಬಟ್ ಆಸಕ್ತಿ ಇದೆ ಪೂಜೆ ಮಾಡಬೇಕು ಅಂತ. ಆಗೇನು ಮಾಡ್ತೀವಿ? ವಿ ಎಂಪ್ಲಾಯ್ ಸಂಬಡಿ, ವಿ ಆಸ್ಕ್ ಸಮ್ ಒನ್ ಟು ಡೂ ಇಟ್ ಫಾರ್ ಅವರ್ ಸೆಲ್ವ್ಸ್. ವಿ ಹೈರ್ ಒನ್ ಅರ್ಚಕ. ಸೊ ಮತ್ತೊಬ್ಬನನ್ನು ನಾವು ಅಲ್ಲಿಗೆ ಕರೆಸ್ಕೊಂಡು ಅವನ ಮುಖಾಂತರ ಈ ಒಂದು ಪೂಜೆಯನ್ನು ಮಾಡ್ತೀವಿ. ಸೊ ಅವನ ಮೂಲಕ ನಾವು ಈ ಪೂಜೆಯನ್ನು ಮಾಡಿದಾಗ ಹಿಯರ್ ವಿ ಬಿಕಮ್ ದಿ ಯಜಮಾನ ಆಫ್ ದಿಸ್ ಪೂಜಾ, ದಿಸ್ ಕಾಯಿಕ ಕರ್ಮ ಅರ್ಚನಾ ಅಂತ ಹೇಳಿದಾಗ ನಾವು ಯಾವಾಗ ಮತ್ತೊಬ್ಬನನ್ನು ಎಂಪ್ಲಾಯ್ ಮಾಡ್ಕೋತೀವಿ, ಆಗ ಐ ಬಿಕಮ್ ದಿ ಯಜಮಾನ ಆಫ್ ದಿಸ್ ಪೂಜಾ ಅಂಡ್ ಹೀ ಇಸ್ ದಿ ಅರ್ಚಕ. ಅವನು ನಡೆಸ್ಕೊಡೋವಂಥ ಅವನು. ಸೊ ಐ ಆಮ್ ದಿ ಓನರ್ ಆಫ್ ದಿಸ್ ಕರ್ಮ. ಈ ಒಂದು ಕರ್ಮದ ಓನರ್ಶಿಪ್ ನನ್ನಲ್ಲಿ ಇರುತ್ತೆ. ಸೊ ಹೀಗೆ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಪರವಾಗಿ ಮತ್ತೊಬ್ಬರನ್ನ ಕೂಡ ಇಲ್ಲಿ ಉಪಯೋಗಿಸಿಕೊಂಡು ಈ ಒಂದು ಕಾಯಿಕ ಕರ್ಮದ ಅರ್ಚನೆಯನ್ನು, ಪರಮಾತ್ಮನ ಪೂಜೆಯನ್ನು ನಾವು ಮಾಡ್ತೀವಿ. ಮತ್ತೆ ಕೆಲವು ಸಂದರ್ಭಗಳಿರುತ್ತೆ, ಯಾವುದೋ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಸ್ವತಃ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಆಗ ನಾವೇನು ಮಾಡ್ತೀವಿ? ಸಂಪೂರ್ಣವಾಗಿ ಆ ಪುರೋಹಿತ ಅಥವಾ ಅರ್ಚಕ ಅನ್ನೋನಿಗೆ ಎಲ್ಲವನ್ನ ನಾವು ಅವನಿಗೆ ವಹಿಸ್ಬಿಡ್ತೀವಿ ಜವಾಬ್ದಾರಿ. ನೋಡಪ್ಪ, ನನ್ನ ಪರವಾಗಿ ಯು ಹ್ಯಾವ್ ಟು ಡೂ ಇಟ್. ಸೊ ಹಿಯರ್ ದ ಪ್ರೀಸ್ಟ್ ಡಸ್ ಇಟ್ ಫಾರ್ ದಿ ಯಜಮಾನ. ಸೊ ಅರ್ಚನೆಯನ್ನು ನಮಗಾಗಿ ಮಾಡೋವಂತಹವನು. ಸೊ ದಿಸ್ ಈಸ್ ಕಾಲ್ಡ್ ಕಾಯಿಕ ಕರ್ಮ ಅರ್ಚನಾ. ಸೊ ವೆನೆವರ್ ಎ ಕರ್ಮ ಈಸ್ ಡನ್, ವಿ ಕ್ಯಾನ್ ಸಿ ದಿ ಬೆನಿಫಿಟ್ಸ್ ಆಲ್ಸೋ. ಅಲ್ಲಿ ಕೆಲವು ಫಲಗಳನ್ನು ಕೂಡ ನಾವು ಅಲ್ಲಿ ನೋಡ್ತೀವಿ. ಅದನ್ನು ವಿ ಕಾಲ್ ಇಟ್ ದೃಷ್ಟಫಲ, ಅದೃಷ್ಟಫಲ ಅಂತ ಕರಿತೀವಿ. ದೃಷ್ಟಫಲ ಅಂತಂದರೆ ನಾವು ಏನು ಒಂದು ಕರ್ಮವನ್ನು ಮಾಡ್ತೀವಿ, ಆ ಕೂಡಲೇ ಆ ಫಲವನ್ನು ಅಲ್ಲಿ ನಾವು ನೋಡಬಹುದು. ಇಟ್ ಈಸ್ ಪಾಸಿಬಲ್ ದಟ್ ವಿ ಸಿ ದಿ ರಿಸಲ್ಟ್ ಇಮ್ಮಿಡಿಯೇಟ್ಲಿ. ಸೊ ದೃಷ್ಟಫಲ ಅಂತಂದರೆ ಇಮ್ಮಿಡಿಯೇಟ್ ಬರೋವಂತಹದ್ದು. ಅದೃಷ್ಟ ಫಲ ಅಂತಂದಾಗ ಇಟ್ ಈಸ್ ಪುಣ್ಯಫಲ. ಎರಡನೇ ವಿಧಾನ ಏನು ಅಂತಂದ್ರೆ ವಾಚಿಕ ಕರ್ಮ ಅರ್ಚನಾ. ಸೊ ಇಟ್ ಈಸ್ ವರ್ಷಿಪಿಂಗ್ ದಿ ಲಾರ್ಡ್ ಥ್ರೂ ವರ್ಡ್ಸ್. ಸೊ ಥ್ರೂ ಚಾಂಟಿಂಗ್, ಯಾವುದೋ ಒಂದು ಕಡೆ ನಾವು ಹೋಗಿ ಕೂತ್ಕೋತೀವಿ, ನಾವು ಕೂತ ಜಾಗದಲ್ಲೇ ಮನಸ್ಸಿನಲ್ಲೇ ಪರಮಾತ್ಮನನ್ನ ಥ್ರೂ ಮೈಂಡ್ ವಿ ಇನ್ಸ್ಟಾಲ್ ದಿ ಭಗವಂತ. ಸೊ ಅಲ್ಲಿ ನಾವು ಮನಸ್ಸನ್ನ ಉಪಯೋಗಿಸ್ತೀವಿ. ಸೊ ನಾವೇನು ಮಾಡ್ತೀವಿ, ಯಾವ ಜಾಗದಲ್ಲಿ ನಾವು ಕೂತ್ಕೋತೀವಿ ಅಲ್ಲಿ ಒಂದು ಕಲ್ಪನೆ ಮಾಡ್ಕೋತೀವಿ, ಭಗವಂತನ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಂಡು ನಾವು ಯಾವ ಜಾಗದಲ್ಲಿ ಕೂತ್ಕೋತೀವಿ ಅಲ್ಲಿ ಕೂತ್ಕೊಂಡು ನಾವು ಪರಮಾತ್ಮನ ಪೂಜೆಯನ್ನು ನಾವು ಮಾಡ್ತೀವಿ. ಥ್ರೂ ಚಾಂಟಿಂಗ್ ಆರ್ ಪ್ರೈಸಿಂಗ್ ದಿ ಲಾರ್ಡ್ ಆರ್ ಚಾಂಟಿಂಗ್ ಸಮ್ ಮಂತ್ರಾಸ್, ವಿ ಪ್ರೈಸ್, ಸಿಂಗಿಂಗ್ ದಿ ಭಜನ್, ವಿ ಡೂ ಸೋ ಮೆನಿ ಥಿಂಗ್ಸ್. ಸೊ ಇಲ್ಲಿ ಕೂಡ ಮನಸ್ಸು ಈಸ್ ಟು ಬಿ ಎಂಪ್ಲಾಯ್ಡ್. ಮನಸ್ಸನ್ನು ಉಪಯೋಗಿಸದೆ ಕೇವಲ ಥ್ರೂ ಚಾಂಟಿಂಗ್ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಐ ಹ್ಯಾವ್ ಟು ಎಂಪ್ಲಾಯ್ ಮೈ ಮೈಂಡ್ ಆಲ್ಸೋ. ಸೊ ನಾನು ದೆನ್ ಓನ್ಲಿ ದಿಸ್ ವಾಚಿಕ ಕರ್ಮ ಅರ್ಚನಾ ಕ್ಯಾನ್ ಬಿ ಕಂಪ್ಲೀಟೆಡ್. ಅಗೇನ್ ಇಲ್ಲೂ ಕೂಡ ವಿ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ದಿ ಅದರ್ಸ್ ಆರ್ ವಿ ಕ್ಯಾನ್ ಡೂ ಇಟ್ ಆನ್ ಅವರ್ ಸೆಲ್ಫ್. ಸೊ ಅಗೇನ್ ನಮಗೆ ಮಂತ್ರ ಬರೋದಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ವಿ ಹೈರ್ ಸಂಬಡಿ. ವೇದ ಪಾರಾಯಣ ಬರೋದಿಲ್ಲ ಅಂತ ಹೇಳಿ ಯಾರನ್ನೋ ಕರೆಸ್ತೀವಿ, ಕರೆಸ್ಬಿಟ್ಟು ನಾವೆಲ್ಲ ಅವ್ರ ಎದುರುಗಡೆ ನಾವು ಕೂತ್ಕೋತೀವಿ. ಸೊ ಮನಸ್ಸಿನಲ್ಲಿ ಅವರಂತಾರೆ ಭಗವಂತನನ್ನು ನೀವು ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಭಗವಂತನ ಮೂರ್ತಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದ್ಕೋತೀವಿ, ನಮ್ಮ ಪರವಾಗಿ ಅವರು ವೇದ ಪಾರಾಯಣ ಮಾಡ್ತಾರೆ.
ವಿ ಇನ್ವಾಲ್ವ್. ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ನಾವು ಅದನ್ನು ಕೇಳ್ಕೊತಾ ಇರ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಪಾಸಿಬಲ್. ಆ ನಂತರದಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಸಂಭಾವನೆ, ದಕ್ಷಿಣೆ ಅಂತ ಹೇಳಿ ಪುರೋಹಿತ ಅಥವಾ ಅರ್ಚಕರನ್ನು ನಾವು ತೃಪ್ತಿಪಡಿಸಿ ಕಳಿಸ್ತೀವಿ. ಸೊ ಇಲ್ಲಿ ಈ ರೀತಿ ವಾಚಿಕ ಕರ್ಮ ಅರ್ಚನಾ ಅಂತ ಹೇಳಿದಾಗ ಇಲ್ಲಿ ದೃಷ್ಟಫಲ ಇಸ್ ಸ್ಲೈಟ್ಲಿ ಹೈಯರ್ ದ್ಯಾನ್ ದಿ ಕಾಯಿಕ ಕರ್ಮ ಅಂಡ್ ದಿ ಅದೃಷ್ಟ ಫಲ ಇಸ್ ಸ್ಲೈಟ್ಲಿ ಲೋಯರ್ ದ್ಯಾನ್ ದಿ ಕಾಯಿಕ ಕರ್ಮ ಫಲ. And the third method of offering the puja, that is manasa karma archana. So manasa karma archana ಅಂತಂದ್ರೆ here we employ only mind. ಕೇವಲ ನಮ್ಮ ಪರಿಶುದ್ಧವಾದ ಮನಸ್ಸನ್ನು ಉಪಯೋಗಿಸಿ ಭಗವಂತನನ್ನು ನಾವು ಪೂಜೆ ಮಾಡುವಂತಹದ್ದು. So manasa karma means only mind is involved. The sharira is not required, sharira is not involved, vachaka is not involved. No rituals, no words, no chanting, no dakshina giving to the archaka, no praising the Lord, nothing. ಕೇವಲ ಮನಸ್ಫೂರ್ತಿಯಾಗಿ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನನ್ನ ಪರಿಕಲ್ಪನೆ ಮಾಡಿಕೊಂಡು ಮನಸಾರೆ ಅವನ ಮಹಿಮೆಯನ್ನು ಕುರಿತು ಚಿಂತನೆಯನ್ನು ಮಾಡುವಂತಹದ್ದು. ಇದು ಮೆಡಿಟೇಷನ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಕ್ಯಾಟಗರಿಯಲ್ಲಿ ಬರುವಂತಹದ್ದು. ಸೊ ಇಲ್ಲಿ ಮಾನಸ ಕರ್ಮ ಅರ್ಚನಾ ಅಂತ ಹೇಳಿದಾಗ ಇದನ್ನು ಸ್ವತಃ ನಾವೇ ಮಾಡಬೇಕು. ವಿ ಕೆನಾಟ್ ಹೈರ್ ಸಂಬಡಿ ಆರ್ ಸಂಬಡಿ ಕೆನಾಟ್ ಡೂ ಇಟ್ ಫಾರ್ ಅವರ್ ಸೆಲ್ಸ್. ನಮ್ಮ ಪರವಾಗಿ ಅವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವೆನ್ ಇಟ್ ಈಸ್ ಸೆಡ್ ಮಾನಸ ಕರ್ಮ ಅರ್ಚನಾ ಅಂತಂದಾಗ ಇಟ್ ಈಸ್ ವಿ ಅಲೋನ್ ಹ್ಯಾವ್ ಟು ಡೂ ಇಟ್. ಬೇರೆಯವ್ರನ್ನ ಇದಕ್ಕಾಗಿ ನಾವು ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ. ಸೊ ಮಾನಸ ಕರ್ಮ ಅರ್ಚನಾದಲ್ಲಿ ದೃಷ್ಟಫಲ ಅಂತ ಹೇಳಿದಾಗ ಇಟ್ ಈಸ್ ವೆರಿ ವೆರಿ ಹೈ. ಅದೃಷ್ಟ ಫಲ ಅನ್ನುವಂತಹದ್ದು ಇಟ್ ಈಸ್ ವೆರಿ ಲೋ. ಸೊ ಹೀಗೆ ಭೀಷ್ಮ ಪಿತಾಮಹ ಒಬ್ಬ ಭಕ್ತ ಹೇಗೆ ಪರಮಾತ್ಮನನ್ನ ಪೂಜೆ ಅಂತ ಹೇಳಿ, ಆರಾಧನೆ, ಅರ್ಚನೆ ಅಂತ ಹೇಳಿ ತನ್ನನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊತಾನೆ. ಸೊ ಹೌ ಎ ವರ್ಷಿಪ್ ಕ್ಯಾನ್ ಬಿ ಡನ್ ಅದೆಲ್ಲವನ್ನು ಹೇಳಿ ಹಿ ಸೇಸ್ ಇಟ್ ಈಸ್ ಥ್ರೂ ನಮಸ್ಯನ್ ಸ್ತುವನ್ ಅಂಡ್ ಧ್ಯಾಯನ್. ಭಕ್ತ ಹೇಗೆ ಪೂಜೆ ಮಾಡ್ತಾನೆ ಅಂತಂದ್ರೆ ಥ್ರೂ ನಮಸ್ಯನ್, ಥ್ರೂ ಸ್ತುವನ್ ಅಂಡ್ ಥ್ರೂ ಧ್ಯಾಯನ್. ಸೊ ನಮಸ್ಯನ್ ಅಂತಂದ್ರೆ ಹಿಯರ್ ದಿ ಯಜಮಾನ ಅಂತಂದ್ರೆ ಪೂಜೆ ಮಾಡುವಂತಹವನು. ಅವನು ಕಾಯಕ ಕರ್ಮ ಅರ್ಚನಾ. ವಾಚಕ ಆರ್ ಮನಸ, ಅವನು ಯಾವುದನ್ನು ಬೇಕಾದ್ರೂ ಇಲ್ಲಿ ಆರಿಸ್ಕೋಬಹುದು. ನಮಸ್ಯನ್ ಅಂತ ಹೇಳಿದಾಗ, ಸೊ ನಮಸ್ಯನ್ ಅಂತಂದ್ರೆ ಅದು ಕಾಯಕ ಕರ್ಮ, ಸ್ತುವನ್ ಅಂತ ಹೇಳಿದಾಗ ಇಟ್ ಈಸ್ ವಾಚಕ ಕರ್ಮ, ಧ್ಯಾಯನ್ ಅಂತ ಹೇಳಿದಾಗ ಇಟ್ ಈಸ್ ಮಾನಸ ಕರ್ಮ. ಮುಖ್ಯವಾಗಿ ಇಲ್ಲಿ ನಮಸ್ಯನ್ ಅಂತಂದ್ರೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುವಂತಹದ್ದು. ಐ ಆಫರ್ ಮೈ ಸ್ಯಾಲ್ಯುಟೇಷನ್ಸ್, ಐ ಆಮ್ ಡೂಯಿಂಗ್ ಮೈ ನಮಸ್ಕಾರಾಸ್ ಟು ಯು. ಸೊ ಇಲ್ಲಿ ನಮಸ್ಕಾರ ಅಂತಂದಾಗ ವೇದಗಳಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹದ್ದು, ಶಾಸ್ತ್ರ ಹೇಳಿರುವಂತಹದ್ದು ಶುಡ್ ಬಿ ಡನ್ ಸಾಷ್ಟಾಂಗ ನಮಸ್ಕಾರ ಅಂತಂದರೆ ನಮ್ಮ ಅಷ್ಟು ಅಂಗಗಳನ್ನು ಸೇರಿಸಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುವಂತಹದ್ದು. ಸೊ ಅದರಿಂದ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತಂದಾಗ ದೇರ್ ಇಸ್ ಎ ಡೆಫಿನೇಷನ್ ಫಾರ್ ದಿಸ್ ಸಾಷ್ಟಾಂಗ ನಮಸ್ಕಾರ. ಉರಸ ಶಿರಸ ಚೈವ ಮನಸ ವಪುಷ ಗಿರ ಪದ್ಭ್ಯಂ ಜಾನುಭ್ಯಾಂ ಕರಾಭ್ಯ ಪ್ರಣಮೋಷ್ಠಾಂಗ ಉಚ್ಯತೆ. ಸೊ ಸಾಷ್ಟಾಂಗ ನಮಸ್ಕಾರ should be done like this. We have to employ all our 8 organs. So body should fall or touch the ground when we do the namaskara. ಉರಸ ಅಂತಂದರೆ ನಮ್ಮ ಎದೆಯ ಭಾಗ, ಅದು ಕೂಡ ಆ ಭೂಮಿಯನ್ನು ಮುಟ್ಟಬೇಕು. ಶಿರಸ ನಮ್ಮ ತಲೆ ಮುಟ್ಟಬೇಕು. ಮನಸ ಈವನ್ ಇನ್ಕ್ಲೂಡಿಂಗ್ ದಿ ಮೈಂಡ್ ವಿ ಹ್ಯಾವ್ ಟು ಬೋ ಡೌನ್. ಸೊ ಯಾಕೆಂತಂದರೆ ವೈ ಮನಸ್ಸು ಈಸ್ ಆಲ್ಸೋ ಟು ಬಿ ಎಂಪ್ಲಾಯ್ಡ್ ಅಂತಂದರೆ ಇಫ್ ದರ್ ಈಸ್ ನೋ ಭಾವನಾ ದಿ ಸಾಷ್ಟಾಂಗ ನಮಸ್ಕಾರ ಅದು ಫುಲ್ ಆಗೋದಿಲ್ಲ, ಇನ್ಕಂಪ್ಲೀಟ್ ಆಗುತ್ತೆ. ಸೊ ಈವನ್ ಭಾವನಾ ಈಸ್ ರಿಕ್ವೈರ್ಡ್. ಫಾರ್ ಭಾವನಾ
this mind we have to employ. So here ಸಾಷ್ಟಾಂಗ ನಮಸ್ಕಾರ ಅಂತಂದಾಗ ದಿ ಆಟಿಟ್ಯೂಡ್ ಅಂಡ್ ದಿ ಇಂಟೆನ್ಷನ್ must be very clear that I am offering my ಸಾಷ್ಟಾಂಗ ನಮಸ್ಕಾras to you. ಸೊ ಭಾವನೆ ಇಲ್ಲ ಅಂತಂದರೆ ವಿ ಕೆನಾಟ್ ಡೂ ದಿ ಸಾಷ್ಟಾಂಗ ನಮಸ್ಕಾರ. ಸೊ ಇಟ್ಸ್ ಆಫ್ ನೋ ಯೂಸ್. ಸೊ ಮನಸ್ಸು ಸಂಪೂರ್ಣ ಒಪ್ಪಿಗೆ ಕೊಟ್ಟು ನಮ್ಮ ನಮಸ್ಕಾರವನ್ನು ಪರಮಾತ್ಮನಿಗೆ ತಲುಪುವಂತೆ ಮಾಡಬೇಕು ಅಂತಂದಾಗ ಅಲ್ಲಿ ವಿ ಹ್ಯಾವ್ ಟು ಎಂಪ್ಲಾಯ್ ಬೋತ್ ನಮ್ಮ ಅಷ್ಟಾಂಗಗಳು, ಅದರ ಜೊತೆಯಲ್ಲಿ ದಿಸ್ ಮೈಂಡ್, ಇದು ಕೂಡ ನಾವು ಭಗವಂತನಲ್ಲಿ ಶರಣಾಗುವಂತೆ ಮಾಡಬೇಕಾಗತ್ತೆ. ಗಿರ ಅಂತಂದರೆ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದನ್ನು ಬಾಯಿಬಿಟ್ಟು ಹೇಳಿ, ಕೇವಲ ಸುಮ್ಮನೆ ಬಗ್ಬಿಟ್ಟು ಕಾಟಾಚಾರ ಅಲ್ಲ. ವಿ ಹ್ಯಾವ್ ಟು ಸೇ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಉಚ್ಚಾರ ಮಾಡಬೇಕಾಗುತ್ತೆ. ಪದ್ಭ್ಯಾಮ್ ಅಂತಂದರೆ ಕಾಲುಗಳು, ಜಾನುಭ್ಯಾಮ್, ಜಾನು ಮೀನ್ಸ್ ಮಂಡಿ. ಸೊ ಮಂಡಿಯೂರಿ ಪಾದಗಳನ್ನು ನೇರವಾಗಿ ಹಿಂದಕ್ಕೆ ಸರಿಸಿ ಎರಡೂ ಕೈಗಳನ್ನು ನೆಲಕ್ಕೆ ತಾಗುವಂತೆ ಬಾಗಿ ನಮ್ಮ ಹೊಟ್ಟೆ, ಎದೆಯ ಭಾಗ, ತಲೆ, ಹೀಗೆ ಎಲ್ಲವನ್ನ ಶಿರಭಾಗಿ ಅಂತ ನಾವೇನು ಹೇಳ್ತೀವಿ ಆ ರೀತಿ ಸಂಪೂರ್ಣವಾಗಿ ಅಷ್ಟೂ ಅಂಗಗಳು ಇನ್ಕ್ಲೂಡಿಂಗ್ ದಿ ಮೈಂಡ್ ವಿ ಹ್ಯಾವ್ ಟು ಆಫರ್ ದಿ ನಮಸ್ಕಾರ. ದಟ್ ಈಸ್ ಸಾಷ್ಟಾಂಗ ನಮಸ್ಕಾರ. ಸೊ ಇಲ್ಲಿ ಭೀಷ್ಮ ಹೇಳ್ತಾನೆ, ತಂ ಪುರುಷಂ ಅವ್ಯಯಂ ಏವ, ದಟ್ ಅವಿನಾಶಿ ಈಶ್ವರ ಹೂ ಇಸ್ ವರ್ಷಿಪ್ ಬೈ ದ ಭಕ್ತಿಯ, ಭಕ್ತಿಯಿಂದ ನಿತ್ಯಂ ಅರ್ಚನ್, ಪ್ರತಿನಿತ್ಯದಲ್ಲಿ ಅವನು ಈ ರೀತಿ ನಿರಂತರವಾಗಿ ಭಕ್ತಿಯಿಂದ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇದ್ದಾನೆ. ಹೌ ಹಿ ಈಸ್ ವರ್ಷಿಪಿಂಗ್ ಅಂತಂದರೆ ತಮ್ ಏವ ಧ್ಯಾಯನ್ ಸ್ತುವನ್ ನಮಸ್ಯನ್, ಈ ರೀತಿ ಕಾಯಿಕ ಕರ್ಮ ಅರ್ಚನ, ವಾಚಿಕ ಕರ್ಮ ಅರ್ಚನ, ಮನಸ ಕರ್ಮ ಅರ್ಚನ, ಯಾವ ರೀತಿ ಬೇಕಾದ್ರೂ ಆಗಬಹುದು. ಈ ರೀತಿ ಪರಮಾತ್ಮನನ್ನು ಕುರಿತು ಅವನು ವರ್ಷಿಪ್ ಮಾಡಿದಾಗ ಫಾರ್ ಹಿಮ್, ಫಾರ್ ದಟ್ ಯಜಮಾನ, ಫಾರ್ ದಟ್ ಭಕ್ತ, ಫಾರ್ ದಟ್ ಡಿವೋಟಿ ಸರ್ವ ದುಃಖ ಅಧಿಗಃ ಭವೇತ್. ಹೀ ಕ್ರಾಸಸ್ ಓವರ್ ದಿ ಸಾರೋ ಆಫ್ ದಿಸ್ ಲೈಫ್. So Anadi Nidanam, this Lord who has no Adi or Nidana, there is no Antya for him. The Lord has no beginning and there is no end for this Bhagavanta. ಅಂತಂದರೆ ಇಲ್ಲಿ ಆದಿ ಅಂತ್ಯ ಅಂತ ಕರೆದಿರುವಂತಹದ್ದು ಜನ್ಮ ಮತ್ತು ಮೃತ್ಯು. ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನಿಗೆ ಈ ರೀತಿ ಜನ್ಮ ಮೃತ್ಯು ಅದಿರೋದಿಲ್ಲ. ಹಿ ಇಸ್ ಕಾಲ್ಡ್ ಅಜಹ, ಅನ್ಬಾನ್. ಜನ್ಮ ಮೃತ್ಯು ಅನ್ನುವಂತಹದ್ದು ಒಬ್ಬ ಜೀವನಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ದೇರ್ ಇಸ್ ನೋ ಮರಣ ಫಾರ್ ದಿ ಲಾರ್ಡ್. ದಿಸ್ ಲಾರ್ಡ್ ಹ್ಯಾಸ್ ನೋ ಬರ್ತ್ ಅಂಡ್ ನೋ ಡೆತ್. ಸೊ ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಅನಾದಿ. ಸೊ ಅನಾದಿ ಕಾರಣಂ. ಮತ್ತು ಅನಾದಿ ಕಾರಣಂ ಅಂತಂದ್ರೆ he does not have a cause for himself. ಪರಮಾತ್ಮ ಸದಾ ಇದ್ದಾನೆ ಅಂತ ಹೇಳಿದಾಗ ಅದಕ್ಕೆ ಏನು ಕಾರಣ ಇಲ್ಲ. there is no cause for that. ಭಗವಂತ ಯಾಕಿದ್ದಾನೆ, there is no ಕಾರಣ for that. but he is the cause of this jagat. for him to exist there is no reason and he is the reason for this creation. so karana of the Ishvara. So you cannot ask the karana for the Ishvara and you cannot question the Ishvara because he does not have a cause for himself. He is the causeless cause. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.